ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 8ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣಿ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇದೆ, ಅಂದರೆ 2ನೇ ದಿವಸ. ಇದು ಈ ಬಿದಿಗೆಯ ತಿಥಿ ಈ ದಿನ ಸಂಜೆ 4:09 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 8:26 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 3:57 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:47 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 5:58 ಬೆಳಿಗ್ಗೆ 7:35 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:59 ಮಧ್ಯಾಹ್ನ 3:35 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 8:46 ದುಷ್ಟ ಮುಹೂರ್ತ. ಹಾಗಾಗಿ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:48 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:39 ಬೆಳಿಗ್ಗೆ 11:38 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:43. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಉತ್ತಮವಾದಂಥ ಫಲಗಳಿದೆ, ಶುಭ ಯೋಗಗಳಿದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಈ ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಹಾಗಾಗಿ ಶಾಶ್ವತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಸೂಕ್ತವಾಗಿರುವಂಥದ್ದು. ಆದರೆ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ, ಮಂದಗತಿಯಲ್ಲಿ ನಡೆಯುತ್ತೆ. ಆದರೆ ಫಲಿತಾಂಶಗಳು ಮಾತ್ರ ಬಹಳ ಅದ್ಭುತವಾಗಿರುತ್ತೆ. ಒಳ್ಳೆಯ ಲಾಭಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿ ಯಾರು ತಮ್ಮ ಉದ್ಯೋಗವನ್ನು, ತಮ್ಮ ಕರ್ಮವನ್ನು, ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾರೆ, ಸಹನೆಯಿಂದ ಮಾಡ್ತಾರೆ, ಅಂಥವ್ರಿಗೆ ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ಶನಿ ಒದಗಿಸ್ಕೊಡ್ತಾನೆ. ಹಾಗೆ ಈ ಶಾಶ್ವತವಾದ ಕೆಲಸಗಳು ಅಂತ ಹೇಳಿದ್ರೆ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವರಿದ್ದಾರೆ. ಇದು ಈ ಸಾಧನೆ ಜೀವಿತದ ಕೊನೆಯವರೆಗೂ ಕೂಡ ಇರುವಂಥದ್ದು.
ಹಾಗಾಗಿ ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲೀಲಿಕ್ಕೂ ಕೂಡ ಈ ದಿನ ಬಹಳ ಸೂಕ್ತವಾಗಿರುವಂಥ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರ ಏನಿದೆ ಇದು ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡ್ಬೋದು, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6:57 ಬೆಳಿಗ್ಗೆ 8:01 ಇನ್ನು ಮಧ್ಯಾಹ್ನ 2:27 ಮಧ್ಯಾಹ್ನ 3:32 ಹಾಗೆ ರಾತ್ರಿ 9:32 ರಾತ್ರಿ 10:27 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೆ ಆ ಕೆಲಸಗಳು ನಿಧಾನಗತಿಯಲ್ಲಿ ನಡೆಯುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆಗೆ ಈ ದಿನ ಒಂದು ಪರೀಕ್ಷೆ. ಯಾಕೆ ಅಂತ ಹೇಳಿದ್ರೆ ಕೆಲಸಗಳು ಬೇಗ ಆಗಲ್ಲ, ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ಶನಿಹೋರ ಇರುವಂತಹ ಸಮಯ ಬೆಳಿಗ್ಗೆ 5:53 ಬೆಳಿಗ್ಗೆ 6:57 ಇನ್ನು ಮಧ್ಯಾಹ್ನ 1:23 ಮಧ್ಯಾಹ್ನ 2:27 ಹಾಗೆ ರಾತ್ರಿ 8:36 ರಾತ್ರಿ 9:32 ಶನಿಹೋರ ಇರುವಂತಹ ಸಮಯ. ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನ ಈ ದಿನ ಇರುವಂತಹ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣಗಳನ್ನ ಮಾಡಬೇಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡುವಂತಹ ವಿಚಾರ ಆಗಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಫಾಲೋ ಅಪ್ ಮಾಡುವಂತಹ ವಿಚಾರಗಳನ್ನಾಗ್ಲಿ ರವಿ ಹೋರದಲ್ಲಿ ಮಾಡಬೇಡಿ. ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:06 ಬೆಳಿಗ್ಗೆ 10:10 ಹಾಗೆ ಅಪರಾಹ್ನ 4:36 ಸಂಜೆ 5:40 ಇನ್ನು ರಾತ್ರಿ 11:23 ರಾತ್ರಿ 12:19 ರವಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ಕುಜಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಕೆಲವು ಸಾಹಸ ಕೃತ್ಯಗಳನ್ನು ಮಾಡುವಂತಹ ಇಲಾಖೆಗಳು, ಪೊಲೀಸ್ ಇರ್ಬೋದು, ಮಿಲಿಟರಿ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬಾ ಅನುಕೂಲಗಳಿದೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಕುಜಹೋರ ಬಹಳ ಅನುಕೂಲಕರವಾಗಿರುತ್ತೆ. ಇದು ಈ ದಿನ ಬೆಳಿಗ್ಗೆ 8:01 ಬೆಳಿಗ್ಗೆ 9:06 ಹಾಗೆ ಮಧ್ಯಾಹ್ನ 3:32 ಅಪರಾಹ್ನ 4:36 ಹಾಗೆ ರಾತ್ರಿ 10:27 ರಾತ್ರಿ 11:23 ಕುಜಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ನೀವು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಆಯಾ ದಿನದಲ್ಲಿ ಯಾವುದು ಒಳ್ಳೆ ಸಮಯ ಇದೆ, ಶುಭ ಮುಹೂರ್ತ ಯಾವುದಿದೆ, ಯಾವುದು ಯಾವ ಕೆಲಸಕ್ಕೆ ಅನುಕೂಲಕರವಾಗಿರುವಂಥ ಹೊರ ಇದೆ ಅನ್ನುವಂಥ ವಿಚಾರಗಳನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದರ ಜೊತೆಗೆ ಆಯಾ ದಿನದ ಪಂಚ ಅಂಗಗಳ ಬಗ್ಗೆ, ಅಂದರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಮುಂದುವರಿಸಬೇಕಾಗತ್ತೆ. ಆಗ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಬೇಕಾಗಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂತಹ ಇಂಥ ವಿಚಾರಗಳನ್ನು ತಾವು ಕೂಡ ಅಳವಡಿಸಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ರಾತ್ರಿ 1:06 ರವಿ ವೃಷಭದಲ್ಲಿ ರೋಹಿಣಿ ನಕ್ಷತ್ರವನ್ನು ಬಿಟ್ಟು ಮೃಗಶಿರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಮೃಗಶಿರ ನಕ್ಷತ್ರದಲ್ಲಿ ಜೂನ್ 22ನೇ ತಾರೀಕಿನವರೆಗೆ ಪರಿಭ್ರಮಿಸುವಂಥವನು ರವಿ. ಹಾಗಾಗಿ ರವಿ ಸ್ಥಿತನಾಗಿರುವಂತಹ ಈ ವೃಷಭ ರಾಶಿಯಲ್ಲಿ ರವಿಯ ಜೊತೆಗೆ ಬುಧ, ಗುರು ಮತ್ತೆ ಶುಕ್ರರು ಕೂಡ ಇದ್ದಾರೆ. ಇನ್ನು 12ನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಪ್ರಯಾಣ ಮಾಡಿದ್ರೆ 14ನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರಯಾಣ ಆಗುತ್ತೆ. ಇನ್ನು 14ನೇ ತಾರೀಕು ಜೂನ್ 14 ಮಿಥುನ ರಾಶಿಗೆ ಬುಧನ ಪ್ರಯಾಣ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಜೂನ್ ತಿಂಗಳಲ್ಲಿ ಪ್ರಮುಖವಾಗಿರುವಂತಹ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇದೆ. ಅಂದರೆ ಅದರ ಚಲನೆ ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭ.
ಈ ಒಂದು ಹಿನ್ನೆಲೆಯಲ್ಲಿ ದ್ವಾದಶ ರಾಶಿಯವರ ವ್ಯವಹಾರಗಳಲ್ಲಿ, ವ್ಯಾಪಾರಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿದ್ರೂ ಕೂಡ ಅದರಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಹೇಳುವಂತಹ ಈ ಗ್ರಹಗತಿಗಳ ಆಧಾರದ ಮೇಲೆ ನಿಮ್ಮ ಕೆಲವೊಂದು ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಇನ್ನು ಕೆಲವರಿಗೆ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಗೆಲುವು ಅನ್ನುವಂಥದ್ದು ಕಾಣಲ್ಲ. ಏಕೆಂದರೆ ಸೋಲಿನಿಂದ ತುಂಬ ಹತಾಶರಾಗಿರ್ತಾರೆ. ಸೋಲಿನಿಂದ ಅವರಿಗೆ ದಾರಿ ಕಾಣಿಸಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಆತ್ಮವಿಶ್ವಾಸ ಇಲ್ಲದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದು ನೀವಿರ್ಬೋದು, ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ನೆರೆಹೊರೆಯಲ್ಲಿ ಇಂಥ ಒಂದು ಕೆಲವು ಸ್ವಭಾವದ ಜನರನ್ನು ನೀವು ನೋಡ್ತಾ ಇರ್ತೀರಿ. ಹಾಗಾಗಿ ಕೆಲವೇ ಮಂದಿಗೆ ಗೆಲುವಾಗಿ ನಿರಂತರವಾಗಿರುತ್ತೆ. ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸೋಲು ನಿರಂತರವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಇಂತಹ ವ್ಯತ್ಯಯಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಪ್ರಾರಂಭ ಮಾಡುವಂತಹ ಕೆಲಸ ಕಾರ್ಯಗಳ ಸಮಯ ಹೊಂದಿರ್ಬೋದು. ಹಾಗೆ ಆ ಕೆಲಸಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನುವಂಥದ್ರ ಬಗ್ಗೆ ನಮಗೆ ಆ ಒಂದು ಪರಿಜ್ಞಾನ ಕಡಿಮೆ ಇರಬಹುದು. ಹಾಗಾಗಿನೇ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದು ಮುಖ್ಯವಾದ ಅಂಶ, ಪ್ರತಿ ಹಿರಿಯರು ಮನೆಯಲ್ಲಿ ಇದನ್ನು ಹೇಳ್ತಾ ಇರ್ತಾರೆ, ಏನಂದರೆ ಜೀವನದಲ್ಲಿ ಸೋಲು ಕೊನೆ ಅನ್ನುವಂಥದ್ದಲ್ಲ, ಹಾಗೆ ಗೆಲುವು ಕೂಡ ಯಾರಿಗೂ ಶಾಶ್ವತ ಅಲ್ಲ. ಸೋಲು ಗೆಲುವು ಒಂದು ಚಕ್ರದಂತೆ ಅದು ನಿರಂತರವಾಗಿ ಸುತ್ತುತ್ತಾ ಇರುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ನಾವು ನಮ್ಮ ಬದುಕಿನ ಹಾದಿಯಲ್ಲಿ ಸಾಗುವಾಗ ಸಾಮಾನ್ಯವಾಗಿ ನಮಗೆ ಈ ಸೋಲು ಮತ್ತು ಗೆಲುವು ಮುಖಾಮುಖಿ ಆಗ್ತಾನೆ ಇರುತ್ತೆ. ಒಮ್ಮೆ ಸೋತಿದ್ದೇವೆ, ಒಮ್ಮೆ ಗೆದ್ದಿದ್ದೇವೆ. ಆದರೆ ಈ ಸೋಲು ಮತ್ತು ಗೆಲುವು ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ವ್ಯಕ್ತಿ ಗೆದ್ದಿದ್ದಾನೆ ಅವನು ಮತ್ತೊಮ್ಮೆ ಸೋಲಾಗಬಹುದು, ಸೋತಿರುವಂಥ ವ್ಯಕ್ತಿ ಗೆಲುವನ್ನು ಪಡ್ಕೊಳ್ಬಹುದು. ಹಾಗಾಗಿ ಗೆಲುವು ನಾವು ಕೇವಲ ಗುರಿಯ ಕಡೆಗೆ ಹೋಗೋದಕ್ಕೆ ಪಾಠವನ್ನು ಕಲಿಸುತ್ತೆ. ಆದರೆ ಸೋಲು ನಮಗೆ ಬದುಕಿನಲ್ಲಿ ನಾವು ಹೇಗೆ ಜೀವಿಸಬೇಕು, ನಮ್ಮ ಯಾವ ಒಂದು ಅಚಾತುರ್ಯದಿಂದ ಸೋಲು ಉಂಟಾಯಿತು, ನಮ್ಮ ವೀಕ್ನೆಸ್ ಏನು, ನಮ್ಮ ಒಂದು ಸ್ಟ್ರೆಂತ್ ಎಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಆ ಸೋಲು ಜೀವನದ ಪಾಠವನ್ನು ಕಲಿಸುತ್ತೆ. ಅದರಲ್ಲೂ ಕಠೋರವಾದಂತಹ ಪಾಠ ಇದು. ಹಾಗಾಗಿ ಗೆಲುವು ನಮಗೆ ಕೇವಲ ಒಂದೇ ಒಂದು ದಾರಿಯನ್ನು ತೋರಿಸುತ್ತೆ, ಆದರೆ ಒಂದು ಸೋಲು ನಮಗೆ ಸಾವಿರಾರು ದಾರಿಯನ್ನು ತೋರಿಸುತ್ತೆ. ಸೋಲಿಗೆ ಯಾವತ್ತೂ ಕೂಡ ಹೆದರಬಾರ್ದು, ಭಯಪಡಬಾರ್ದು. ಅದಕ್ಕೂ ಕೂಡ ಒಂದು ಪರಿಹಾರ ಇದೆ, ಅದಕ್ಕೂ ಒಂದು ಅನ್ಯ ಮಾರ್ಗ ಇದೆ. ಅದನ್ನು ನಾವು ಅನುಸರಣೆ ಮಾಡೋದ್ರಿಂದ ಇವತ್ತು ಸೋತಿರ್ಬೋದು, ನಾಳೆ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಿಂದ ಮುಂದುವರಿಬೇಕು. ಹಾಗಾಗಿ ಸೋಲೆ ಗೆಲುವಿನ ಸೋಪಾನವಾಗಿರುವಂಥದ್ದು, ದುಡುಕದೆ ಮುಂದುವರಿಬೇಕಾಗತ್ತೆ. ಇದನ್ನು ನೀವು ಆತ್ಮವಿಶ್ವಾಸಪೂರ್ವಕವಾಗಿ ನಿಷ್ಠೆಯಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ಗೆಲುವು ಸಿಕ್ಕತ್ತೆ. ಇಂತಹ ವಿಚಾರಗಳನ್ನು ಹಿರಿಯರು ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ಪೀಳಿಗೆಗೆ ಇದನ್ನು ಕೇಳಿಸಿಕೊಳ್ಳುವಷ್ಟು ವ್ಯವಧಾನ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಾಗಲಿ, ಮನೆಯಲ್ಲಿರುವಂಥ ಕಿರಿಯರಾಗಲಿ ವಿಶೇಷವಾಗಿ ಇಂಥ ಮಾತುಗಳನ್ನು ಕೇಳಿಸ್ಕೊಂಡು ಅವರ ಅನುಭವವನ್ನು ನಿಮ್ಮ ಜೀವನದ ಪಾಠದೊಂದಿಗೆ ಬೆರೆಸ್ಕೊಳ್ಬೇಕು. ಇದು ಬಹಳ ಮುಖ್ಯ. ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀತಾ ಇರ್ತಾರೆ, ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಯಾಕೆಂತ ಹೇಳಿದ್ರೆ ಈ ಒತ್ತಡದ ಜೀವನದಲ್ಲಿ ಅವರು ಕೂಡ ಓದಿದ್ದನ್ನು ಜ್ಞಾಪಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ನೆನಪಿನ ಶಕ್ತಿಯ ಕಾರಕ ಬುಧ. ವಿದ್ಯಾರ್ಥಿಗಳು ವಿಶೇಷವಾಗಿ ಇದನ್ನ ಗಮನಿಸಬೇಕು. ಜಾತಕದಲ್ಲಿ ಬುಧ ಏನಾದರೂ ದುರ್ಬಲನಾಗಿದ್ದರೆ ನೆನಪಿನ ಶಕ್ತಿಯ ಕೊರತೆ ಉಂಟಾಗ್ಬಿಡುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಮಯಕ್ಕೆ ಸರಿಯಾಗಿ ನೆನಪಿಗೆ ಬಾರದೆ ಕಷ್ಟವನ್ನು ಅನುಭವಿಸುವಂತಹ ಸಂದರ್ಭಗಳು ಕೂಡ ಇದೆ. ಅದರಲ್ಲೂ ಈ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ನೆನಪಿನ ಶಕ್ತಿ ಏನಾದರೂ ಕಡಿಮೆ ಇದ್ದಂಥವ್ರಿಗೆ ತುಂಬಾ ಪ್ರಯಾಸ ಪಡುವಂಥದ್ದು ಕೂಡ ಇದೆ. ಹಾಗಾಗಿ ನೆನಪಿನ ಶಕ್ತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನು ನೆನಪಿನ ಶಕ್ತಿಯಿಂದ ಹಿರಿಯರು ಕೆಲವೊಂದು ವಸ್ತುಗಳನ್ನು ಎಲ್ಲೋ ಇಟ್ಟು ಎಲ್ಲೋ ಹುಡುಕುವಂಥ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಇದು ಕೆಲವೊಂದು ಜೀವನ ಶೈಲಿಯ ಬದಲಾವಣೆಗಳು ಕೂಡ ಕಾರಣವಾಗುವಂಥದ್ದು ಇದೆ. ಈ ಬುಧ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಓದೋದ್ರಲ್ಲಿ, ಬರವಣಿಗೆಯಲ್ಲಿ, ಇನ್ನು ಒಂದು ರೀತಿಯ ಕಮ್ಯುನಿಕೇಷನ್ ಅಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ನು ಚರ್ಮದ ಬಗ್ಗೆ ಸರಿಯಾದ ಕಾಳಜಿಯನ್ನು ತೆಗೆದುಕೊಂಡ್ರೂ ಕೂಡ ಬುಧನನ್ನ ಬಲಾಢ್ಯಗೊಳಿಸಲಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಬುಧನನ್ನ ನೀವು ಹೆಚ್ಚು ಅನುಸರಣೆ ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನೆನಪಿನ ಶಕ್ತಿ ಅಂದರೆ ಅದು ನಿಮ್ಮ ಅಂತಃಶಕ್ತಿ, ಅದೇ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಒಂದು ಶಕ್ತಿ. ಹಾಗಾಗಿ ಕೆಲಸ ಕಾರ್ಯಗಳು ವಿಶೇಷ ರೀತಿಯಲ್ಲಿ ನಡೀಬೇಕು ಅಂದರೆ ಇದು ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದು ಪಾರ್ಟ್ ಆಫ್ ಯುವರ್
ವರ್ಕ್ ಪ್ರಾಸೆಸ್ ಇದು. ಇದನ್ನು ಅನುಸರಣೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ನಿನ್ನೆಯಿಂದ ಜ್ಯೇಷ್ಠ ಮಾಸ ಆರಂಭ ಆಗಿದೆ. ಇಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ವೈಶಾಖ ಆದ ಮೇಲೆ 3ನೇ ಮಾಸ ಬರುವಂಥದ್ದೇ ಜ್ಯೇಷ್ಠ ಮಾಸ. ಈ ಜ್ಯೇಷ್ಠ ಮಾಸವನ್ನು ಶ್ರೇಷ್ಠ ಮಾಸ ಅಂತ ಹೇಳಿ ಕರೀತಾರೆ. ಏಕೆ ಅಂತ ಹೇಳಿದ್ರೆ ಈ ಒಂದು ಮಾಸದಲ್ಲಿ ಬಹಳ ವಿಶೇಷತೆಗಳು ಇರುವಂಥದ್ದು. ಹಾಗಾಗಿನೇ ಈ ಜ್ಯೇಷ್ಠ ಮಾಸದ ಮಹತ್ವಗಳೇನು, ವಿಶೇಷತೆಗಳೇನು ಅನ್ನುವಂಥ ವಿಚಾರಗಳನ್ನು ಈ ದಿನ ತಿಳ್ಕೊಳ್ಳೋಣ. ಇಲ್ಲಿ ಈ ಮಾಸದಲ್ಲಿ ಸೂರ್ಯ ಮತ್ತು ವರುಣ ಇಬ್ಬರನ್ನು ಕೂಡ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆ ಅಂತ ಹೇಳಿದ್ರೆ ಇದು ಬಿರು ಬೇಸಿಗೆಯ ಕಾಲ ಕೂಡ. ಈ ಜ್ಯೇಷ್ಠ ಮಾಸ ವೈಶಾಖ ಮಾಸದ ಬಿಸಿಲೇ ಈ ಮಾಸದಲ್ಲೂ ಕೂಡ ಮುಂದುವರಿಯುತ್ತೆ. ಜೊತೆಗೆ ಮಳೆಗಾಲ ಆರಂಭ ಆಗ್ತಾ ಇರುವಂಥ ಒಂದು ಸಮಯ. ಹಾಗಾಗಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಸೂರ್ಯನನ್ನು ಮತ್ತು ವರುಣ ದೇವರನ್ನು ಆರಾಧನೆ ಮಾಡಬೇಕು. ಇದರಿಂದ ಇಡೀ ವರ್ಷದಲ್ಲಿ ಮಳೆ ಬೆಳೆಗಳು ಚೆನ್ನಾಗಿರುತ್ತೆ, ಮನುಷ್ಯ ಆರೋಗ್ಯಯುತವಾಗಿರ್ತಾನೆ ಅನ್ನುವಂಥ ಒಂದು ನಂಬಿಕೆ ಹಿರಿಯರಲ್ಲಿ ಇತ್ತು. ಹಾಗಾಗಿನೇ ಈ ಜ್ಯೇಷ್ಠ ಮಾಸದಲ್ಲಿ ನೀರು ಮತ್ತು ಆಹಾರ ಈ ಎರಡನ್ನೂ ಕೂಡ ದಾನವನ್ನು ಮಾಡೋದರಿಂದ ಹೆಚ್ಚು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ಜ್ಯೇಷ್ಠ ಮಾಸದ ಮಂಗಳವಾರಗಳಂದು ಬಹಳ ವಿಶೇಷ. ಯಾಕೆಂದರೆ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಅಥವಾ ಸೋಮವಾರಗಳು ಹೇಗೆ ವಿಶೇಷತೆಯಿಂದ ಕೂಡಿದೆಯೋ ಅದೇ ರೀತಿ ಜ್ಯೇಷ್ಠ ಮಾಸದ ಮಂಗಳವಾರ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಈ ಮಂಗಳವಾರ ವಿಶೇಷವಾಗಿ ನಾವು ಕೆಲವೊಂದು ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ವರುಣನನ್ನು ಮತ್ತು ಸೂರ್ಯದೇವನನ್ನು ಉಪಾಸನೆ ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಏಕೆಂದರೆ ಈ ಒಂದು ಮಾಸದಲ್ಲಿ ಸೂರ್ಯನ ಕಿರಣಗಳು ತುಂಬ ಪ್ರಬಲವಾಗಿರುತ್ತೆ, ಸೂರ್ಯನ ಪ್ರಖರತೆ ಜಾಸ್ತಿ ಇರುತ್ತೆ, ತೀಕ್ಷ್ಣತೆಯ ಜೊತೆಗೆ ಇಲ್ಲಿ ವಿಶೇಷವಾಗಿ ಬೇಸಿಗೆ ಇರೋದ್ರಿಂದ ಬಹಳ ಬೇಗ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಹಾಗೆ ಜ್ಯೇಷ್ಠ ನಕ್ಷತ್ರ ಇರೋ ಕಾರಣದಿಂದ ಈ ಮಾಸಕ್ಕೆ ಜ್ಯೇಷ್ಠ ಮಾಸ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಸೂರ್ಯನನ್ನು ಆರಾಧನೆ ಮಾಡಬೇಕು, ಸೂರ್ಯನ ಉಪಾಸನೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಬಿಸಿಲಿನ ಜಳ ಜಾಸ್ತಿ ಆಗ್ತಾ ಇದ್ದಾಗೆ ಆಗಾಗ ಮಳೆ ಕೂಡ ಬರುವಂಥದ್ದು ಇದೆ. ಮಾನ್ಸೂನ್ ಸೆಟ್ ಆಗುವಂಥ ಒಂದು ಸಮಯ ಇದು. ಹಾಗಾಗಿ ರೈತಾಪಿ ವರ್ಗದವರಿಗೆ ಕೃಷಿ ಚಟುವಟಿಕೆಗಳಿಗೆ ಮಳೆ ಬೇಕು. ಈ ಸಂದರ್ಭದಲ್ಲಿ ಮಳೆಗಾಲ ಕೂಡ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ಜೂನ್ 7ನೇ ತಾರೀಕಿನಿಂದ ಜುಲೈ 5ನೇ ತಾರೀಕಿನವರೆಗೆ ಈ ಜ್ಯೇಷ್ಠ ಮಾಸ ಇರುವಂಥದ್ದು. ಇಲ್ಲಿ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನಾವು ಜ್ಯೇಷ್ಠ ಮಾಸದಲ್ಲಿ ಪ್ರತಿನಿತ್ಯ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಹಾಗೆ ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಏಕೆಂದರೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಬದುಕು ಹಸನಾಗಿರುತ್ತೆ, ಸೂರ್ಯನ ಪ್ರಭಾವದಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಈ ವರುಣನನ್ನು ಈ ಜ್ಯೇಷ್ಠ ಮಾಸದಲ್ಲಿ ಆರಾಧನೆ ಮಾಡೋದ್ರಿಂದ ಮುಂಗಾರು ಮಳೆ ಚೆನ್ನಾಗಿ ಆಗುತ್ತೆ. ಇದರಿಂದ ಬೆಳೆಗೆ ಬೇಕಾದಷ್ಟು ಮಳೆಯಾಗಿ ಕೃಷಿಗೆ ಅನುಕೂಲ ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಜ್ಯೇಷ್ಠ ಮಾಸದಲ್ಲಿ ಸೂರ್ಯನನ್ನು ಮತ್ತು ವರುಣನನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಒಂದು ಮಾಸದಲ್ಲೇ ಆಹಾರದಿಂದ ಮತ್ತು ನೀರಿನಿಂದ ಹೆಚ್ಚು ರೋಗಗಳು ಬರುತ್ತೆ. ಇದಕ್ಕೆ ಒಂದು ವೈಜ್ಞಾನಿಕ ಒಂದು ಹಿನ್ನೆಲೆ ಕೂಡ ಇದೆ. ಹಾಗಾಗಿನೇ ನಾವು ತುಂಬ ಮುನ್ನೆಚ್ಚರಿಕೆಯಿಂದ ಈ ಜ್ಯೇಷ್ಠ ಮಾಸವನ್ನು ನಡೆಸ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಹಾಗೆ ಈ ಜ್ಯೇಷ್ಠ ಮಾಸದಲ್ಲಿ ಹಸಿರು ಸೊಪ್ಪುಗಳು, ನೀರಿನ ಅಂಶ ಹೆಚ್ಚಾಗಿರುವಂಥ ಹಣ್ಣು ಮತ್ತು ತರಕಾರಿಗಳನ್ನು ಬಳಸೋದ್ರಿಂದ ಆರೋಗ್ಯ ಉತ್ತಮವಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಆದಷ್ಟು ಬಿಸಿಲಿನಲ್ಲಿ ಕೆಲಸ ಮಾಡುವಂಥದ್ದು, ನಿಮ್ಮ ಓಡಾಟ, ಸುತ್ತಾಟ, ಪ್ರಯಾಣ ಇದನ್ನು ಬಿಸಿಲಿನಲ್ಲಿ ಈ ಮಧ್ಯಾಹ್ನದ ಕಾಲದಲ್ಲಿ ಮಾಡಬೇಡಿ, ವಿಶ್ರಾಂತಿ ಪಡ್ಕೊಳ್ಳುವಂಥದ್ದು ಮುಖ್ಯ ಅನ್ನುವಂಥ ವಿಚಾರವನ್ನು ಹಿರಿಯರು ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಈ ಜ್ಯೇಷ್ಠ ಮಾಸದಲ್ಲಿ ನಾವು ಹೆಚ್ಚು ಹೆಚ್ಚು ನೀರಿನ ದಾನಗಳನ್ನು ಮಾಡಬೇಕು. ಅಂದರೆ ಇಲ್ಲಿ ದಾನ ಅಂತ ಹೇಳಿದ್ರೆ ಪಶು ಪಕ್ಷಿಗಳಿಗೆ ನೀರನ್ನು ಇಡುವಂಥದ್ದು, ಮಹಡಿಯ ಮೇಲೆ ಸ್ವಲ್ಪ ನೀರನ್ನು ಇಡುವಂಥದ್ದು ಪಾತ್ರೆಯಲ್ಲಿ, ಹಾಗೆ ದೇವಸ್ಥಾನಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು. ಯಾರು ಬಾಯಾರಿಕೆಯಿಂದ ನೀರು ಅಂತ ಹೇಳಿ ಬರ್ತಾರೆ ಅಂಥವ್ರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು. ಹಾಗೆ
ಈ ಬೀಸಣಿಗೆಯನ್ನು ದಾನವಾಗಿ ಕೊಡುವಂಥದ್ದು, ಕುಂಭದಾನ ಮಾಡುವಂಥದ್ದು ತುಂಬ ಮುಖ್ಯ. ಹಾಗಾಗಿ ಮನೆಯಲ್ಲಿ ಯಾವುದೇ ರೀತಿಯ ವೈವಾಹಿಕ ಸಮಸ್ಯೆಗಳಿರಲಿ, ಕುಟುಂಬಸ್ಥರ ಮಧ್ಯೆ ಒಳ ಜಗಳಗಳಿದ್ದರೆ ಈ ನೀರಿನ ದಾನದಿಂದ ಅದು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಜ್ಯೇಷ್ಠ ಮಾಸದಲ್ಲಿ ನೀರಿನ ದಾನಕ್ಕೆ ಅತ್ಯಂತ ಮಹತ್ವ ಇರುವಂಥದ್ದು. ಇನ್ನು ಈ ಜ್ಯೇಷ್ಠ ಮಾಸದಲ್ಲಿ ಪ್ರತಿ ಭಾನುವಾರ ಕೆಲವರು ಉಪವಾಸ ಮಾಡ್ತಾರೆ. ಇದು ಸೂರ್ಯನನ್ನು ಕುರಿತಾಗಿರುವಂಥ ಒಂದು ಉಪವಾಸ ವ್ರತ. ಹಾಗಾಗಿ ಸೂರ್ಯನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಇಲ್ಲಿ ಸೂರ್ಯ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಕಾರಕನಾಗಿರುವಂಥವನು, ಹಾಗೆ ಒಂದು ಧರ್ಮಕ್ಕೆ, ಆಕರ್ಷಣೆಗೆ, ಕೀರ್ತಿಗೂ ಕೂಡ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು, ಹಾಗೆ 4 ಜನರಿಗೆ ಅನುಕೂಲವಾಗುವಂತಹ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಸೂರ್ಯನ ಪ್ರಭಾವ ಬಹಳ ಮುಖ್ಯ. ಅದನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ಜ್ಯೇಷ್ಠ ಮಾಸದಲ್ಲಿ ಸೂರ್ಯನ ಆರಾಧನೆಯನ್ನು ಮಾಡಬೇಕಾಗತ್ತೆ. ಹಾಗೆ ಈ ಜ್ಯೇಷ್ಠ ಮಾಸದಲ್ಲಿ ಮಂಗಳವಾರ ಅತ್ಯಂತ ವಿಶೇಷ ಅಂತ ಹೇಳಿ ಕರೆಯುವಂಥದ್ದು ಇದೆ. ಏಕೆಂದರೆ ಈ ಮಾಸದ ಪ್ರತಿ ಮಂಗಳವಾರ ಹನುಮ ದೇವರಿಗೆ ಪೂಜೆಯನ್ನು ಮಾಡ್ತಾರೆ. ಪ್ರಾಣದೇವರು, ಏಕೆಂದರೆ ಶ್ರೀರಾಮಚಂದ್ರನನ್ನ ಭೇಟಿ ಮಾಡಿದಂತಹ ಒಂದು ಮಾಸ ಇದು ಅನ್ನುವಂಥದ್ದು. ಮೊನ್ನೆ ಕೂಡ ಹನುಮನ್ ಜಯಂತಿಯನ್ನು ಆಚರಣೆ ಮಾಡಿರುವಂಥ ವಿಚಾರವನ್ನು ನೀವಿಲ್ಲಿ ಸ್ಮರಣೆ ಮಾಡಿಕೊಳ್ಬೋದು. ಹಾಗಾಗಿ ಈ ಮಾಸದ ಪ್ರತಿ ಮಂಗಳವಾರ ಪ್ರಾಣದೇವರ ದರ್ಶನವನ್ನು ಮಾಡಿದ್ರೆ ಮನೋಕಾಮನೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ತಿಂಗಳಲ್ಲಿ ನೀವು ತುಳಸಿ ದಳವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು, ಬೇರೆ ಬೇರೆ ಬಗೆಯ ನೈವೇದ್ಯದ ತಿಂಡಿ ತಿನಿಸುಗಳನ್ನು ಆಂಜನೇಯನಿಗೆ ಸಮರ್ಪಣೆ ಮಾಡುವಂಥದ್ದು, ಇದರಿಂದ ಬಡತನ ನಿವಾರಣೆಯಾಗುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಸಕ್ತಿ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗಾಗಿನೇ ಈ ಜ್ಯೇಷ್ಠ ಮಾಸದ ಮಂಗಳವಾರದಂದು ಹನುಮಂತನನ್ನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ದರ್ಶನ ಮಾಡಿ. ಈ ಮಂಗಳವಾರ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಮಾಸದಲ್ಲಿ ಮಾಡುವಂತಹ ದಾನ ಧರ್ಮಾದಿಗಳಿಂದ ಪುಣ್ಯವನ್ನ ಬಹಳ ಬೇಗ ಸಂಪಾದನೆ ಮಾಡಿಕೊಳ್ಬಹುದು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಬಡವರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ, ಅಶಕ್ತರಿಗೆ, ವಯೋವೃದ್ಧರಿಗೆ ಬೇಕಾಗುವಂತಹ ತಿಂಡಿ ತಿನಿಸುಗಳನ್ನ, ಆಹಾರ ಪದಾರ್ಥಗಳನ್ನ, ನೀರನ್ನ, ಬೀಸಣಿಗೆಯನ್ನ, ಹಾಗೆ ಔಷಧೋಪಚಾರವನ್ನ ಮಾಡುವಂಥದ್ದು ಹೆಚ್ಚಿನ ಪುಣ್ಯ ಪ್ರಾಪ್ತಿಗೆ ಕಾರಣವಾಗುತ್ತೆ. ಜೊತೆಗೆ ಯಾರಿಗೆ ಕುಜ ದೋಷ ಇದೆ ಅವ್ರಿಗೂ ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಆಂಜನೇಯನ ದರ್ಶನ ನಿಮಗೆ ಕುಜ ದೋಷದಿಂದ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಒಂದು ಕಡೆ ಸಹಾಯ ಮಾಡಿದ್ರೆ, ಮತ್ತೊಂದು ಕಡೆ ಕುಜ ದೋಷದಿಂದ ಬಳಲ್ತಾ ಇರುವಂತವ್ರು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಸಮಯ ಉತ್ತಮವಾದಂತಹ ಸಮಯ. ಹಾಗೆ ಕೆಲವರಿಗೆ ವಿವಾಹ ಆಗಿಲ್ಲ, ಶೀಘ್ರ ವಿವಾಹ ಆಗಬೇಕು, ಇಲ್ಲ ಮದುವೆ ಸೆಟ್ ಆಗುತ್ತೆ, ಯಾವುದೋ ಕಾರಣಕ್ಕೆ ಅದು ಬಿದ್ದು ಹೋಗುತ್ತೆ, ವಿವಾಹ ಆಗಿದೆ, ಮನೆಯಲ್ಲಿ ಒಂದು ರೀತಿಯಲ್ಲಿ ಸಹಮತ ಇಲ್ಲ, ಹೊಂದಾಣಿಕೆ ಇಲ್ಲ, ಪತಿ ಪತ್ನಿಯರ ಮಧ್ಯೆ ಒಂದು ವಿರಸ, ವೈಷಮ್ಯಗಳು, ಭಿನ್ನಾಭಿಪ್ರಾಯಗಳು ಇರುವಂಥದ್ದು ಇರುತ್ತೆ. ಅಂಥದ್ದೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಪತಿ ಪತ್ನಿ ಇಬ್ಬರು ಕೂಡ ಮಂಗಳವಾರದ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ ಬನ್ನಿ, ಒಂದು ಅರ್ಚನೆ ಮಾಡಿಸಿ, ತುಂಬ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಶ್ರೀರಾಮಚಂದ್ರನನ್ನ, ಸೀತಾದೇವಿಯನ್ನ ಹೇಗೆ ಒಂದು ಮಾಡಲಿಕ್ಕೆ ಹನುಮಂತ ಪ್ರಯತ್ನ ಪಟ್ಟನೋ, ತನ್ನ ಪ್ರಾಣವನ್ನ ಪಣ ಇಟ್ಟು ಸಮುದ್ರ ಲಂಘನ ಮಾಡಿ ಆ ಒಂದು ಕೆಲಸವನ್ನು ನಿಷ್ಠೆಯಿಂದ ನಿರ್ವಹಣೆ ಮಾಡಿದ್ನೋ, ಅದೇ ರೀತಿಯಲ್ಲಿ ಪತಿ ಪತ್ನಿಯರ ಮಧ್ಯೆ ಇರುವಂತಹ ದಾಂಪತ್ಯ ವಿರಸಗಳು ಕೂಡ ನಿವಾರಣೆಯಾಗುತ್ತೆ. ಇದನ್ನ ಆಂಜನೇಯ ನೋಡ್ಕೊಳ್ತಾನೆ. ಹಾಗಾಗಿ ಆಂಜನೇಯನ ದರ್ಶನವನ್ನ ಭಕ್ತಿಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಹಾಗೆ ಈಗ ಹೇಳಿದಂತಹ ಕೆಲವು ದಾನ ಧರ್ಮಾದಿಗಳನ್ನ ಮುಂದುವರಿಸಿ. ಜ್ಯೇಷ್ಠ ಮಾಸ ಬಹಳ ವಿಶೇಷವಾದ ಮಾಸ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಈ ಜ್ಯೇಷ್ಠ ಮಾಸದಲ್ಲಿ ಹಿರಿಯ ಮಗ ಅಥವಾ ಹಿರಿಯ ಮಗಳು ಯಾರಿದ್ದಾರೆ ಅವರ ಮದುವೆಯನ್ನ ಮಾಡುವಂಥದ್ದು ಅಷ್ಟೊಂದು ಮಂಗಳಕರ ಅಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರಿ ಅಥವಾ ಪುತ್ರ ಇವರ ಬಗ್ಗೆ ಯಾವುದೇ ರೀತಿಯ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂಥದ್ದನ್ನು ಕೂಡ ಮಾಡಬಾರದು. ಹಾಗೆ ಇವರು ವಿದೇಶಕ್ಕೆ ಹೋಗುವಂತಹ ವಿಚಾರವಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ವಿಚಾರವನ್ನಾಗಲಿ ಬಲ್ಲವರ ಮಾರ್ಗದರ್ಶನದಲ್ಲೇ ಮುಂದುವರಿಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಈ ಒಂದು ವಿಚಾರಗಳನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಎಳ್ಳನ್ನ ದಾನ ಮಾಡೋದ್ರಿಂದ ವ್ಯಕ್ತಿ ಅಕಾಲಿಕ ಮರಣದಿಂದ ಪಾರಾಗ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈಗ ಹೇಳಿರುವಂತಹ ವಸ್ತುಗಳ ಜೊತೆಗೆ ಎಳ್ಳನ್ನು ಕೂಡ ದಾನ ಮಾಡಬೇಕು. ಇನ್ನು ಈ ಒಂದು ಮಾಸದಲ್ಲಿ ಕೆಲವರು ಬದನೆಕಾಯಿಯನ್ನ ತಿನ್ನಲ್ಲ, ಏಕೆಂದರೆ ಇದು ದೇಹಕ್ಕೆ ಉಷ್ಣವನ್ನ ಹೆಚ್ಚು ಒದಗಿಸ್ಬಿಡತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ
ದೇಹದ ತಂಪನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಕೆಲವರು ಬದನೆಕಾಯಿಯನ್ನು ತಿನ್ನಲ್ಲ. ಹಾಗಾಗಿ ಬದನೆಗೆ ಹೆಚ್ಚು ಬೇಡಿಕೆ ಇಲ್ಲ ಈ ಒಂದು ಜ್ಯೇಷ್ಠ ಮಾಸದಲ್ಲಿ. ಹಾಗೆ ಈ ಜ್ಯೇಷ್ಠ ಮಾಸದಲ್ಲೇ ಒಂದು ಹೊತ್ತಿನ ಊಟವನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದು ಇದೆ. ಅಂದರೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಮಹಾಭಾರತದಲ್ಲಿ ಹೇಳಿರೋ ಪ್ರಕಾರ ಒಂದು ಹೊತ್ತಿನ ಊಟ ಬಹಳ ಶ್ರೇಷ್ಠ ಅನ್ನುವಂಥದ್ದು. ಹಾಗೆ ಈ ತಿಂಗಳಲ್ಲಿ ಬರುವಂತಹ ಏಕಾದಶಿಯನ್ನೇ ನಿರ್ಜಲ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಯಾಕೆಂದರೆ ನೀರಿಗೆ ಅಷ್ಟೊಂದು ಮಹತ್ವ ಇರುವಂಥದ್ದು. ಹಾಗಾಗಿ ಆ ನೀರಿನ ಜಲದ ಒಂದು ಮಹತ್ವವನ್ನು ಸಾರಲಿಕ್ಕೆ ನಿರ್ಜಲ ಏಕಾದಶಿಯನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ಜ್ಯೇಷ್ಠ ಮಾಸದಲ್ಲಿ ಕೆಲವರು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಲ್ಲ, ಮತ್ತೆ ಸಾಸಿವೆಯನ್ನು ಹೆಚ್ಚಾಗಿ ಬಳಸಲ್ಲ. ಇವೆರಡನ್ನೂ ಕೂಡ ಅವಾಯ್ಡ್ ಮಾಡುವಂಥದ್ದು ಉತ್ತಮ ಅಂತ ಹೇಳಿ ಕರೀತಾರೆ. ಹಾಗೆ ನಮ್ಮ ದೇಹಕ್ಕೆ ಯಾವುದು ಶಾಖವನ್ನು ಕೊಡುತ್ತೆ, ಯಾವುದು ಉಷ್ಣಾಂಶವನ್ನು ಕೊಡುತ್ತೆ ಅಂತಹ ಹಣ್ಣು ಮತ್ತು ತರಕಾರಿಗಳನ್ನು ಸೇವನೆ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಆರೋಗ್ಯ ತಜ್ಞರು ತಿಳಿಸ್ತಾರೆ. ಹಾಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಕೆಲವೊಂದು ವಿಧಿವಿಧಾನಗಳಿದೆ. ಪೂಜಾ ವಿಧಾನಗಳ ಜೊತೆಗೆ ನಮ್ಮ ಆಹಾರ ಕ್ರಮದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಜೊತೆಗೆ ಮಧ್ಯಾಹ್ನದ ಸಮಯದಲ್ಲಿ ನಿದ್ದೆ ಮಾಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಇದನ್ನು ಕೂಡ ಆರೋಗ್ಯವನ್ನು ಪರಿಪಾಲನೆ ಮಾಡಿಕೊಳ್ಳುವಂಥವರು ಎಚ್ಚರಿಕೆಯಿಂದ ನೀವು ಇದನ್ನು ಅನುಸರಣೆ ಮಾಡಿಕೊಳ್ಳಿ. ಜ್ಯೇಷ್ಠ ಮಾಸ ನಿಮಗೆ ಒಳ್ಳೆಯದನ್ನು ತರುತ್ತೆ. ತುಂಬ ಮಹತ್ವ ಇರುವಂಥ ಮಾಸ. ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿಕ್ಕೆ, ನಿಮ್ಮ ಉದ್ದೇಶಿತ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ಇದರ ಬಳಕೆಯನ್ನು ಮಾಡಿಕೊಳ್ಳಿ, ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಕೆಲವು ವಿಶೇಷತೆಗಳು ನಡೆಯುವಂಥದ್ದು ಇದೆ. ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಬಂದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಅಂಥ ಒಂದು ಜಾಣತನ ನಿಮ್ಮಲ್ಲಿದೆ, ಕಲೆಗಾರಿಕೆ ಇದೆ, ಮಾತುಗಾರಿಕೆ ಇದೆ, ಸಮಯ ಪ್ರಜ್ಞೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಈ ದಿನ ಇರುವಂಥದ್ದು. ನೋಡಿ, ಒಂದು ಮಂಜುಗೆಡ್ಡೆ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ, ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಅದು ಈ ಸೂರ್ಯನ ಕಿರಣ ಇರ್ಬೋದು ಅಥವಾ ಯಾವುದೇ ಒಂದು ಶಾಖಕ್ಕೆ ಒಳಗಾದಾಗ ಆ ಮಂಜುಗೆಡ್ಡೆ ತಾನಾಗಿ ಕರಗಿ ನೀರಾಗಿ ಹೋಗುತ್ತೆ. ಹಾಗಾಗಿ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಕೂಡ ಕೆಲವೊಂದು ವ್ಯಕ್ತಿಯ ಪ್ರಭಾವದಿಂದ, ಕೆಲವೊಂದು ಮಾರ್ಗದರ್ಶನದಿಂದ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಾಗಾಗಿನೇ ಈ ದಿನ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಹಿರಿಯರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ನಿಮ್ಮ ತಂದೆ ತಾಯಿಯಂದ್ರ ಮಾತುಗಳನ್ನು ಈ ದಿನ ಕೇಳಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ, ನಿಮ್ಮ ಸಂಗಾತಿಯ ವಿಚಾರದಲ್ಲಿ, ಪತಿ ಇರ್ಬೋದು, ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಕುಟುಂಬಸ್ಥರಿರ್ಬೋದು, ಇವರ ಮೇಲೆ ಈಗಾಗಲೇ ಇರುವಂಥ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ತೀರಿ. ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂಥ ಸಂದರ್ಭದಿಂದ ದೈವಾನುಗ್ರಹ ಕೂಡ ನಿಮ್ಮ ಮೇಲಿದೆ. ಇದಕ್ಕಾಗಿಯೇ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ಕಷ್ಟಗಳು ಮಾಯ ಆಗತ್ತೆ. ಇನ್ನು ನಿಮಗೆ ಒಂದು ರೀತಿಯಲ್ಲಿ ಸುಖ ಸೌಲಭ್ಯಗಳು ಸಿಕ್ಕುವಂತಹ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಇದೆ. ಜೊತೆಗೆ 4 ಜನ ನಿಮ್ಮ ಕೆಲಸವನ್ನು ಮೆಚ್ಚಿ ಹೊಗಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಾಲ ಕೊಡುವಂಥದ್ದು, ಸಾಲ ತರುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ಸೇವಕರಾಗಲಿ, ನಿಮ್ಮ ಯಾವುದೇ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುವಂಥ ವ್ಯಕ್ತಿಗಳನ್ನು ಈ ದಿನ ಚೆನ್ನಾಗಿ ನೋಡಿಕೊಳ್ಳಿ. ಅವರಿಗೆ ಬೇಕಾದಂತಹ ಕೆಲವು ಅವಕಾಶಗಳನ್ನು, ಸದುಪಯೋಗಗಳನ್ನು ನೀವು ಒದಗಿಸ್ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ನಿರ್ಧಾರ ಈ ದಿನ ನಿಮ್ಮ ನಿರೀಕ್ಷೆ ಮೀರಿ ಲಾಭವನ್ನು ತರುತ್ತೆ. ಉತ್ತಮ ಅವಕಾಶ ಇದೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಹೆದರಿಕೆ, ಅಧೈರ್ಯ ಇರುವಂಥದ್ದು. ಏಕೆಂದರೆ ಆ ಒಂದು ಜ್ಞಾನದ ತಿಳುವಳಿಕೆ ಮಟ್ಟ ಕಡಿಮೆ ಇರುವಂಥದ್ದು ಇರುತ್ತೆ. ಹಾಗಾಗಿ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ.
ಈ ದಿನ ನೀವು ವಿಶೇಷವಾಗಿ ಶಂಕರಾಚಾರ್ಯರು ಹೇಳ್ತಾ ಇದ್ರು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು. ಏಕೆಂದರೆ ಈ ಒಂದು ಪದವೇ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು, ಒಂದು ಚೇತನವನ್ನು, ಏನೋ ಒಂದು ಶಕ್ತಿಯನ್ನು ಅಡಗಿಸ್ಬಿಡುತ್ತೆ. ಹಾಗಾಗಿ ನಮ್ಮೊಳಗೆ ಇಂಥ ಒಂದು ಶಕ್ತಿ ಅಡಗಬೇಕು ಅಂದರೆ ಆ ಶಕ್ತಿ ನಮ್ಮಲ್ಲಿ ಆವಿರ್ಭಾವ ಆಗಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಯಾವುದೂ ಅತಿಯಾದರೆ ಅದು ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮನರಂಜನೆಯ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿಮ್ಮ ಚೌಕಟ್ಟನ್ನು ಮೀರಬಾರ್ದು. ಹಣಕಾಸಿನ ಒಂದು ಖರ್ಚು ವೆಚ್ಚಗಳಾಗಲಿ, ಯಾರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಮನರಂಜನೆ ಅಥವಾ ಒಂದು ಪಿಕ್ನಿಕ್ ಹೋಗುವಂಥದ್ದು, ಹೊರ ಸಂಚಾರ ಹೋಗುವಂಥದ್ದು, ಹೊರ ಪ್ರಯಾಣ ಇರ್ಬೋದು, ಇಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದರ ಜೊತೆಗೆ ನೀವು ಹಣವನ್ನು ಮತ್ತು ಸಮಯವನ್ನು ಜೋಪಾನ ಮಾಡಿಕೊಳ್ಬೇಕು. ಹಾಗೆ ಯಾವುದೇ ವಿಚಾರದಲ್ಲಿ ನಿಮಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ತಿಳಿದವರಿಂದ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಬ್ಲೈಂಡ್ ಆಗಿ ಹೋಗಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯ ಅಷ್ಟಕ್ಕಷ್ಟೇ ಸಾಧಾರಣವಾಗಿರುತ್ತೆ. ಆರೋಗ್ಯ ನೋಡಿಕೊಳ್ಳಿ. ನಿಮ್ಮ ಬೇಕು ಬೇಡಗಳ ಬಗ್ಗೆ ಆಗಲಿ, ಆಹಾರ ವಿಹಾರಾದಿಗಳ ಬಗ್ಗೆ ಆಗಲಿ ನೀವು ತುಂಬ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಈ ದಿನ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಯಾಕೆಂದರೆ ಬೇರೆಯವರನ್ನು ಕಂಡ್ರೆ ಈ ದಿನ ನಿಮಗೆ ಸ್ವಲ್ಪ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಅಕಾಮಡೇಟಿವ್ ಆಗಿರಲ್ಲ, ಏನೋ ಒಂದು ತಪ್ಪು ಗಮನಕ್ಕೆ ಬರುತ್ತೆ. ಹಾಗಾಗಿ ವ್ಯಕ್ತಿಯನ್ನೇ ದ್ವೇಷ ಮಾಡುವಂಥದ್ದು, ಆ ವ್ಯಕ್ತಿಯ ಬಗ್ಗೆ ನೀವು ಕೋಪ ಮಾಡಿಕೊಳ್ಳುವಂಥದ್ದು ಇತ್ಯಾದಿ ಪ್ರಕರಣಗಳು ಆಗಬಹುದು. ಹಾಗಾಗಿ ಮನಸ್ಸಿನ ನೆಮ್ಮದಿಗೆ ಈ ದಿನ ತಾಳ್ಮೆಯಿಂದ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅದ್ಭುತವಾದಂತಹ ದಿನ. ಕೆಲವು ಒಳ್ಳೆಯ ಅನುಭವಗಳು ಉಂಟಾಗುವಂತಹ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಮನಸ್ಸಿಗೆ ಸಮಾಧಾನ, ಮಾಡುವಂತಹ ಕೆಲಸ ಕಾರ್ಯಗಳು ತೃಪ್ತಿಯನ್ನು ತರುತ್ತೆ. ನಿಮ್ಮ ಸ್ವಂತ ವ್ಯಾಪಾರ ನಿಮಗೆ ಒಳ್ಳೆಯ ಲಾಭವನ್ನು ಕೂಡ ತಂದುಕೊಡುತ್ತೆ. 4 ಜನರ ಹೊಸ ಪರಿಚಯಗಳೊಂದಿಗೆ ಈ ದಿನವನ್ನು ಆರಂಭ ಮಾಡ್ತೀರಿ. ಹೊಸ ಕ್ಷೇತ್ರಕ್ಕೆ ಕೈ ಹಾಕ್ತೀರಿ. ಹೊಸ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ತಾಯಿ ತನ್ನ ಮಗುವನ್ನು ಹೇಗೆ ಕಾಪಾಡ್ತಾಳೆ, ಆ ತಾಯಿ ಮಗುವಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ತಪ್ಪು ಮಾಡಿದರೆ ಶಿಕ್ಷೆಯನ್ನು ಕೊಡುವಂಥ ಸಂದರ್ಭಗಳು ಕೂಡ ಇದೆ. ಇದೆಲ್ಲ ಕೂಡ ಮಗುವಿನ ಒಳಿತಿಗಾಗಿ ಮಾಡುವಂಥ ಒಂದು ತಾಯಿಯ ಕರ್ತವ್ಯ. ಅದೇ ರೀತಿಯಲ್ಲಿ ಭಗವಂತನ ಕರ್ತವ್ಯ ಕೂಡ ನೀವು ಸರಿದಾರಿಯಲ್ಲಿ ಇರಬೇಕು, ನೀವು ಶ್ರಮಪಟ್ಟು ಕೆಲಸ ಮಾಡಬೇಕು, ನಾಳೆ ಆದರ್ಶ ವ್ಯಕ್ತಿಯಾಗಿರಬೇಕು ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ತೊಂದರೆಗಳು ಸಮಸ್ಯೆಗಳು ಉಂಟಾಗಿರಬಹುದು. ಅಂಥದ್ದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಸಮಯ ನಿಮಗೆ ಉತ್ತಮವಾಗಿರುವಂಥದ್ದು. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಏಕೆಂದರೆ ಈ ಮನಸ್ಸನ್ನು, ನಮ್ಮ ವ್ಯಕ್ತಿತ್ವವನ್ನು ನಮಗೆ ನಾವೇ ಕಂಡುಕೊಳ್ಳುವಂಥದ್ದು, ಅಲ್ಲಿ ತಪ್ಪಿದ್ರೆ ತಿದ್ದಿಕೊಳ್ಳುವಂಥದ್ದು, ಇಂಥ ಪ್ರಯತ್ನಗಳು ಈ ದಿನ ಆಗುವಂಥದ್ದು ಇದೆ. ಹಾಗಾಗಿ ಇದೊಂದು ಸಕಾರಾತ್ಮಕವಾದಂತಹ ಚಿಂತನೆಯ ಶಿಕ್ಷಣ, ನಿಮಗೆ ಒಂದು ನಾಲೆಡ್ಜ್ ಈ ದಿನ ಬರುವಂಥದ್ದು ಈ ವಿಚಾರದಲ್ಲಿ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಯಶಸ್ವಿಯಾಗ್ತೀರಿ. ಏಕೆಂದರೆ ಹಿಡಿದ ಕಾರ್ಯ ಮುಗಿಸ್ಬೇಕು ಅನ್ನುವಂಥದ್ದು ಒಂದು ಅಜೆಂಡಾ ನಿಮ್ಮಲ್ಲಿ ಈ ದಿನ ಇರುತ್ತೆ. ಹಾಗೆ ಬಹಳ ದಿನಗಳಿಂದ ಬಾಕಿ ಉಳಿಸ್ಕೊಂಡು ಬಂದಿರುವಂತಹ ಈ ಕೆಲಸ ಕಾರ್ಯಗಳನ್ನು ವಿಶೇಷ ರೀತಿಯಲ್ಲಿ ಈ ದಿನ ಪೂರ್ಣ ಮಾಡ್ತೀರಿ. ಅದರಲ್ಲೂ ಈ ಹಣಕಾಸಿನ ವಿಚಾರ, ಯಾವುದೇ ಬಿಲ್ಲುಗಳನ್ನು ಪಾವತಿ ಮಾಡುವಂಥದ್ದಿರ್ಬೋದು, ಸಾಲ ತಂದಿದ್ದು ಅದನ್ನು ವಾಪಸ್ಸು ಕೊಡುವಂಥ ಒಂದು ಪ್ರಸಂಗಗಳಿರ್ಬೋದು, ಇದನ್ನು ಬಹಳ ನಿಷ್ಠೆಯಿಂದ ಮಾಡ್ತೀರಿ. ಹಾಗೆ ಈ ದಿನ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ನೆರವು ನಿಮಗಿದೆ. ಹಾಗಾಗಿ ಖುಷಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ, ಕಂಫರ್ಟ್ ಝೋನಲ್ಲಿರ್ತೀರಿ ಈ ದಿನದಲ್ಲಿ. ಹಾಗೆ ನಿಮಗೆ ಏನು ಬೇಕು ಬೇಡ ಅನ್ನುವಂಥ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಆರ್ಟಿಕ್ಯುಲೇಟ್ ಮಾಡುವಂಥದ್ದು ಇದೆ. ಆದ್ದರಿಂದಲೇ ಈ ದಿನ ನಿಮಗೆ ಸುಖ ಸೌಖ್ಯಗಳು ಇರುವಂಥದ್ದು. ಆದರೆ ಯಾವುದೇ ಮೂರನೆಯ ವ್ಯಕ್ತಿಯ ವಿಚಾರದಲ್ಲಿ ಹೆಚ್ಚು ತಲೆ ಹಾಕಬೇಡಿ. ನಿಮ್ಮ ಒಂದು ಆರೋಗ್ಯ, ನಿಮ್ಮ ಸುಖ, ನಿಮ್ಮ ಏಳ್ಗೆ, ನಿಮ್ಮ ಬದುಕು, ನಿಮ್ಮ ಕುಟುಂಬ, ಇಷ್ಟರಲ್ಲೇ ಈ ದಿನದ ವ್ಯವಹಾರಗಳಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆ.
ಹಾಗಾಗಿ ಸ್ವಲ್ಪ ಉದಾಸೀನತೆ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿದೆ, ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕಥೆ. ಬಹಳ ಬಿರುಸಾಗಿ ಓಡಿದಂತಹ ಮೊಲ ಕೊನೆಗೆ ವಿಶ್ರಾಂತಿಗೆ ಜಾರಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಓವರ್ ಕಾನ್ಫಿಡೆನ್ಸು. ಇಷ್ಟೊಂದು ವೇಗವಾಗಿ ಬಂದಿದ್ದೀನಿ, ಇನ್ನೇನು ಸ್ವಲ್ಪದರಲ್ಲೇ ನಾನು ಜಯ ಗಳಿಸ್ತೀನಿ, ಆದರೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಆ ಆಮೆಯನ್ನು ನೋಡಿ ಅದರ ನಿಧಾನ ಗತಿಯನ್ನು ಕಂಡು ಅಪಹಾಸ್ಯ ಮಾಡಿ ಅದು ಓವರ್ ಕಾನ್ಫಿಡೆನ್ಸಿಂದ ಇರುತ್ತೆ. ಆದರೆ ನಿಧಾನವಾಗಿ ಬಂದಂತಹ ಆಮೆ ಗುರಿಯನ್ನು ಮುಟ್ಟು ಗೆಲುವನ್ನು ಸಾಧನೆ ಮಾಡಿಕೊಳ್ಳುತ್ತೆ. ಹಾಗಾಗಿನೇ ಅಂಥ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವಂಥ ಸಾಮರ್ಥ್ಯ ಇರುವಂಥ ಮೊಲ ಕೂಡ ಸೋತು ಹೋಗುತ್ತೆ. ಇದರಿಂದ ಜೀವನದಲ್ಲಿ ಒಳ್ಳೆಯ ಪಾಠವನ್ನು ಕಲ್ತ್ಕೊಳ್ಬೋದು. ಏನಂದರೆ ಈ ಉದಾಸೀನತೆ ಅನ್ನುವಂಥದ್ದು ಇರಬಾರ್ದು, ನೆಗ್ಲಿಜೆನ್ಸ್ ಅನ್ನುವಂಥದ್ದು ಇರಬಾರ್ದು, ಸೋಮಾರಿತನ ಅನ್ನುವಂಥದ್ದು ಇರಬಾರ್ದು. ಆದರೆ ನಿಮಗೆ ಇರುವಂಥದ್ದೇ ಈ ದಿನ ಇದೇ ಒಂದು ಪ್ರಾಬ್ಲಮ್. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕುವಂಥದ್ದು, ಹಾಗೆ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಇರುವಂಥದ್ದು. ನಿಮಗೆ ಇಷ್ಟವಾದ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಮನೆಯವರು ಬಿಡಲ್ಲ. ಯಾರದ್ದೋ ಒಂದು ಅಡ್ಡಿ, ಆತಂಕಗಳು, ತೊಂದರೆ, ತಕರಾರುಗಳು ಆ ಒಂದು ಕೆಲಸಕ್ಕೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬದ ಒಂದು ಜವಾಬ್ದಾರಿಯ ನಿರ್ವಹಣೆಯಲ್ಲೂ ಕೂಡ ಸೋಲುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರಾಗಲಿ, ತಂದೆ ತಾಯಂದ್ರಾಗಲಿ, ಕೊನೆಗೆ ನಿಮ್ಮ ಮಕ್ಕಳೇ ಇದ್ದರೂ ಕೂಡ ಅವರು ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಎದುರಾಳಿಗಳಿಗಿಂತ ನೀವು ಹೆಚ್ಚು ಸಾಮರ್ಥ್ಯ ಹೊಂದಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಸಮರ್ಥರಾಗ್ಬಿಡ್ತೀರಿ. ಹಾಗಾಗಿ ನಿಮ್ಮಲ್ಲಿ ಏನೆಲ್ಲ ಇದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲ್ಲ. ಇದು ನಿಮ್ಮ ಒಂದು ಹಿನ್ನಡೆಗೆ ಕಾರಣವಾಗುವಂಥದ್ದು ಈ ದಿನ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೊಡ್ಡ ಬಂಡವಾಳ ಹಾಕಿ ಯಾವುದೇ ವ್ಯಾಪಾರಕ್ಕೆ ಹೋಗಬೇಡಿ, ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತರಬೇಡಿ. ಈ ದಿನ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮಗೆ ವಿಶೇಷವಾಗಿ ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಪ್ರಮುಖವಾದಂಥ ನಿರ್ಧಾರ, ಅಂಥ ಒಂದು ಪರಿಸ್ಥಿತಿ, ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಅದರಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ನೀವು ಬಿಹೇವ್ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆಯಲ್ಲಿ ಚಂದ್ರ ಇದ್ದರೆ ಯಾರಿಗಾದರೂ ಲಾಭಗಳು ಉಂಟಾಗೇ ಆಗುತ್ತೆ. ಹಿಡಿದಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ, ಯಶಸ್ವಿ ಫಲಿತಾಂಶವನ್ನು ತರುತ್ತೆ. ಹಾಗೆ ಬರುವಂಥ ಒಂದು ಫಲಿತಾಂಶವನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ತೀರಿ, ತುಂಬ ಎಂಜಾಯ್ ಮಾಡ್ತೀರಿ. ಹಾಗಾಗಿ ಪುಟ್ಟ ಪುಟ್ಟ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಸಮಾಧಾನ ಇದೆ. ಆದರೆ ಕೆಲವೊಬ್ಬರ ಮೇಲೆ ಅತಿಯಾಗಿ ಅವಲಂಬನೆ ಮಾಡಿಕೊಂಡಿರುವಂಥದ್ದು ಮಾತ್ರ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ನಿಮಗೆ ಸಾಮರ್ಥ್ಯ ಇದೆ, ಸ್ವತಂತ್ರ ಇದೆ, ಆದರೆ ಯಾಕೋ ಏನೋ ಕೆಲವರನ್ನು ತುಂಬ ಆಶ್ರಯಿಸ್ತೀರಿ. ಕೆಲವರ ಮಾತನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡ್ತೀರಿ. ಅದು ಸರಿಯೋ ತಪ್ಪೋ ನೀವು ಯೋಚನೆ ಮಾಡಲ್ಲ, ಸಾಧಕ ಬಾಧಕಗಳನ್ನು ತೂಗಿ ನೋಡಲ್ಲ. ಒಟ್ಟಾರೆ ಕುರುಡಾಗಿ ನೀವು ಆ ವ್ಯಕ್ತಿಯನ್ನು ಅನುಕರಣೆ ಮಾಡುವಂಥದ್ದು ಇದೆ. ಇದು ಸ್ವಲ್ಪ ಮುಳುವನ್ನು ತರುವಂಥದ್ದು. ಈ ದಿನ ಅಂಥ ಒಂದು ಎಚ್ಚರಿಕೆಯ ಗಂಟೆ ನಿಮಗೆ ಬಡಿಯುವಂಥದ್ದು ಕೂಡ ಇದೆ. ನಿಮಗೆ ಗೊತ್ತು, ಅರ್ಜುನನೇ ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರ ಅಂತ ಹೇಳಿ ನಿರೂಪಣೆ ಮಾಡಲಿಕ್ಕೆ ಹೋಗಿ ದ್ರೋಣಾಚಾರ್ಯರು ಏಕಲವ್ಯನನ್ನು ಬಲಿ ಕೊಟ್ಬಿಡ್ತಾರೆ. ಹಾಗಾಗಿ ಏಕಲವ್ಯನ ಹೆಬ್ಬೆರಳನ್ನು ಪಡ್ಕೊಂಡಂತಹ ದ್ರೋಣಾಚಾರ್ಯರ ಗುರಿ ಏನು? ಅರ್ಜುನ ಗೆಲ್ಲಬೇಕು ಅನ್ನುವಂಥದ್ದು. ಹಾಗಾಗಿ ಒಬ್ಬರು ಯಾವುದೇ ರೀತಿಯಲ್ಲಿ ಕೆಲಸಗಳಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅಸಮರ್ಥ ಆದರೂ ಪರವಾಗಿಲ್ಲ, ನಾನು ಕೆಲಸಗಳನ್ನು ಮಾಡಬೇಕು, ನನಗೆ ಆ ಒಂದು ಶ್ರೇಯಸ್ಸು ಸಿಕ್ಕಬೇಕು, ನಾನೇ ಶ್ರೇಷ್ಠ ಅನ್ನುವಂಥ ಒಂದು ಭಾವನೆ ಮನಸ್ಸಿನಲ್ಲಿ ಬರುವಂಥದ್ದು. ಇದು ಸ್ವಾರ್ಥ ಸಾಧನೆಗಾಗಿ ಕೆಲವರು ಬಲಿಪಶುಗಳನ್ನಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ, ಸ್ಕೇಪ್ ಗೋಟ್ ಆಗಿಬಿಡ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾರೊಂದಿಗಾದರೂ ಯಾವುದೇ ವಿಚಾರವನ್ನು ನೀವು ತಿಳಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಭಾಷೆ ಬಳಕೆ ಬಹಳ ಸ್ಪಷ್ಟವಾಗಿರುತ್ತೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿನೇ ಹೇಳಬೇಕು ಅಂದ್ಕೊಂಡಿರುವಂಥ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳ್ತೀರಿ. ಬೇಕು ಅನ್ನುವಂಥ ವಿಚಾರಗಳನ್ನು ಅಷ್ಟೇ ನಿರ್ದಿಷ್ಟವಾಗಿ ನಿಖರವಾಗಿ ವಾಪಸ್ಸು ಪಡ್ಕೊಳ್ತೀರಿ. ಅದು ನಿಮ್ಮ ಒಂದು ಹೆಚ್ಚುಗಾರಿಕೆ ಈ ದಿನದಲ್ಲಿ. ಜೀವನದಲ್ಲಿ
ಎಷ್ಟೇ ಒತ್ತಡ ಇದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನೀವು ನಿರ್ವಹಣೆ ಮಾಡ್ಕೊಳ್ತೀರಿ. ಕೆಲವರ ಮಾತು ಇಷ್ಟ ಆಗುತ್ತೆ, ಕೆಲವರ ಸಂಘ ನಿಮಗೆ ಆಪ್ಯಾಯಮಾನವಾಗಿರುತ್ತೆ ಈ ದಿನದಲ್ಲಿ. ಒಟ್ಟಾರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಚಟುವಟಿಕೆಗಳು ನಿಮಗೆ ಅನುಕೂಲಕರವಾದಂಥ ಲಾಭವನ್ನು ತಂದುಕೊಡುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅದರಲ್ಲೂ ಶನಿವಾರದ ದಿನ ಕರ್ಮಕಾರಕ ಶನಿ ನಿಮ್ಮ ಅನುಗ್ರಹಪೂರ್ವಕವಾಗಿ ಇರುವಂಥವನು. ಹಾಗಾಗಿನೇ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅಲ್ಲಿ ಒಂದು ಸಮಾಧಾನ ಇದೆ, ಸಂತೃಪ್ತಿ ಇದೆ. ಹಾಗೆ ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸಗಳಷ್ಟೇ ಅಲ್ಲ, ಕುಟುಂಬದ ಕೆಲಸ, ಜೊತೆಗೆ ನಿಮ್ಮ ಸ್ನೇಹಿತರ ಕೆಲಸ, ಹಾಗೆ ಸಮಾಜದ ಕೆಲಸ, ರಾಷ್ಟ್ರದ ಕೆಲಸ, ಇಂಥದ್ದು ಈ ದಿನ ನಿಮ್ಮ ಗಮನಕ್ಕೆ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸ್ವಾರ್ಥಕ್ಕಿಂತ ಪರೋಪಕಾರವೇ ಹೆಚ್ಚಾಗಿ ಇರುವಂಥ ದಿನ. ಹಾಗೆ ಉದ್ಯೋಗ ಸ್ಥಳದಲ್ಲಿ ತುಂಬ ಏಕಾಗ್ರತೆ ಇದೆ, ತುಂಬ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಹುಮ್ಮಸ್ಸು ಇರುವಂಥದ್ದು. ಆದರೆ ಈ ಮೂರನೆಯವರ ವಿದ್ಯಮಾನಗಳಿಗೆ ಮನಸ್ಸು ಸ್ವಲ್ಪ ವಿಚಲಿತ ಆಗ್ಬೋದು, ಎಲ್ಲೋ ಒಂದು ಕಡೆ ಬೇಸರ ಆಗ್ಬೋದು ಈ ದಿನ. ಆದರೂ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಮೂರನೆಯವರ ಮಾತಿಗೆ ಬೆಲೆ ಕೊಡಬೇಡಿ. ಅವರು ನಿಮ್ಮ ಶ್ರೇಯಸ್ಸನ್ನು ಬಯಸಲ್ಲ, ನಿಮ್ಮ ಒಂದು ಪ್ರವೃತ್ತಿಯನ್ನು ಅಥವಾ ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಅವರು ಹೊಟ್ಟೆ ಉರಿ ಪಡುವಂಥ ಜನ. ಹಾಗಾಗಿ ಅಂಥವರನ್ನು ದೂರ ಇಡಿ. ಅದರಲ್ಲೂ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ನಿಮಗೂ ಬರಬಾರ್ದು. ಅಂಥ ಒಂದು ಥಾಟ್ಸ್ ಇರುವಂಥವರು ನಿಮ್ಮ ಜೊತೆಯಲ್ಲೂ ಕೂಡ ಈ ದಿನ ಇರಬಾರ್ದು. ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ಮನೆಗೆ ಏನು ಬೇಕು ಬೇಡ, ಜವಾಬ್ದಾರಿ ಏನು, ಇನ್ನೊಂಥದ್ದನ್ನು ಈ ದಿನ ಸ್ವಲ್ಪ ತಿಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡುವಂಥದ್ದು, ಹಾಗೆ ಕುಲದೇವರನ್ನು ಸಾಧ್ಯ ಅಂದರೆ ಈ ದಿನ ದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಸಾಧ್ಯ ಆದರೆ ಸ್ವಲ್ಪ ತುಳಸಿಯನ್ನು ಅರ್ಚನೆಗೆ ಕೊಟ್ಟು ಬನ್ನಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ಈ ದಿನ ತೂಗಿ ನೋಡಬೇಕು, ಲೆಕ್ಕಾಚಾರ ಮಾಡಬೇಕು, ಸಾಧಕ ಬಾಧಕಗಳನ್ನು ತಿಳ್ಕೊಳ್ಬೇಕು. ಯಾವ ವ್ಯಕ್ತಿಯಿಂದ ಎಷ್ಟು ಅನುಕೂಲ ಇದೆ, ಯಾರಿಂದ ಅನಾನುಕೂಲ ಇದೆ, ಯಾರು ನಿಮ್ಮನ್ನು ಪ್ರೀತಿಸ್ತಾರೆ, ಯಾರು ದ್ವೇಷಿಸ್ತಾರೆ, ಇದನ್ನು ನೀವು ಪೂರ್ವಾಗ್ರಹ ಪೀಡಿತರಾಗಿ ನೋಡಬಾರ್ದು, ವಸ್ತುನಿಷ್ಠವಾಗಿ ನೋಡಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಬರುವಂಥದ್ದು. ಯಾರೋ ಬಂದು ಸಹಾಯ ಕೇಳಿದಾಗ, ಯಾರಿಗೋ ನೀವು ಸಹಾಯ ಮಾಡಬೇಕು ಅಂದ್ಕೊಂಡಾಗ ಆ ವ್ಯಕ್ತಿಯಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ ಏನು, ಈ ಸಹಾಯ ಮುಂದೆ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲ ತರುತ್ತೆ, ತೊಂದರೆಯನ್ನು ಕೊಡುತ್ತೆ, ಇತ್ಯಾದಿ ವಿಚಾರಗಳನ್ನು ಈ ದಿನ ನೋಡಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಮಿಶ್ರ ಫಲಗಳ ಜೊತೆಗೆ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಭಾರಿ ಹಿನ್ನಡೆ ಇದೆ, ನಷ್ಟ ಉಂಟಾಗುತ್ತೆ, ಸೋಲಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲೂ ಕೂಡ ಕುಟುಂಬಸ್ಥರಿಂದಲೇ ಅವಮಾನ ಆಗುವಂಥ ಪ್ರಸಂಗಗಳು ಕೂಡ ಇರುತ್ತೆ. ಬರಬೇಕಾದ ಹಣ ಬರಲ್ಲ, ಕೊಡಬೇಕಾದಂಥವರು ಈ ದಿನ ಮುಖ ತಿರುಗಿಸ್ಕೊಂಡು ಹೋಗುವಂಥದ್ದಿದೆ. ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಸಮಯ ಸಂದರ್ಭಕ್ಕೆ ತಕ್ಕಷ್ಟು ನಿಮಗೆ ಸಹಾಯವನ್ನು ಕೂಡ ಮಾಡಲ್ಲ. ಹಾಗಾಗಿ ಅವರದ್ದೇ ಅವರ ಚಿಂತೆಯಲ್ಲಿ, ಅವರ ಪ್ರಪಂಚದಲ್ಲಿ ಈ ದಿನ ಇರುವಂಥವ್ರು. ಹಾಗಾಗಿ ನಿಮ್ಮನ್ನು ಕೆಲವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಕೂಡ ಮನಸ್ಸಿಗೆ ಬರುತ್ತೆ. ಇದು ಒಂದು ಇನ್ಸೆಕ್ಯೂರಿಟಿ ಫೀಲಿಂಗನ್ನು ತರುವಂಥದ್ದು. ಹಾಗಾಗಿ ನೀವು ಎಷ್ಟೇ ಪ್ರೀತಿ ಮಾಡಿರಲಿ, ಯಾರಿಗೆ ನೀವು ಒಂದು ಸಹಾಯವನ್ನು, ನಿಮ್ಮ ತನು ಮನ ಧನವನ್ನು ಕೊಟ್ಟಿದ್ರೂ ಕೂಡ ಅವರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿ, ಏಕಾಂಗಿ ಪರಿಸ್ಥಿತಿ, ಒಂಟಿಯಾಗಿರಬೇಕು ಅನ್ನುವಂಥದ್ದು ಈ ದಿನದಲ್ಲಿ ಬರುವಂಥದ್ದು. ಹಾಗೆ ನಿಮ್ಮ ಪೋಷಕರು, ತಂದೆ ತಾಯಂದರು ಮಾತ್ರ ಈ ದಿನ ನಿಮ್ಮ ಬಗ್ಗೆ ಒಂದು ಕಾಳಜಿ, ಕಳಕಳಿಯನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಷ್ಟು ಬೇರೆ ಯಾರೂ ಕೂಡ ಮಾಡಲ್ಲ. ಹಾಗಾಗಿ ಈ ದಿನ ತಂದೆ ತಾಯಂದ್ರಿದ್ರೆ ಅವರ ಮಾರ್ಗದರ್ಶನ ಪಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಉತ್ತರಾಧಿಕಾರದ ಭಿನ್ನಾಭಿಪ್ರಾಯಗಳು ಬರ್ಬೋದು. ಕೆಲವೊಂದು ವಸ್ತುಗಳ ಬಗ್ಗೆ, ಕೆಲವೊಂದು ವಿಶೇಷ ವಿಷಯಗಳ ಬಗ್ಗೆ ಯಾರು ಪ್ರಭುತ್ವ ಇದೆ, ಯಾರಿಗೆ ಅದರಲ್ಲಿ ಹಕ್ಕಿದೆ, ಯಾರಿಗೆ ಅಧಿಕಾರ ಇದೆ, ಯಾರು ಅದಕ್ಕೆ ಓನರ್ ಅನ್ನುವಂಥ ವಿಚಾರ ಬರ್ಬೋದು. ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ.
ತೀರ್ಮಾನ ಮಾಡಿಕೊಳ್ಳಿ. ಯಾವುದೇ ತೀರ್ಮಾನ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಇರಲಿ. ಸ್ವಂತವಾಗಿ ನೀವು ಏನು ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಪ್ರಯಾಣ ಕಡಿಮೆ ಮಾಡಿ ಖರ್ಚನ್ನು ಮಿತಿಗೊಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ. ಇದು ವಿಶೇಷವಾಗಿ ನಿಮ್ಮ ಗಮನವನ್ನು ಸೆಳೆಯುವಂತಹ ಮನೆ ಇದು. ಹಾಗಾಗಿ ಈ ದಿನ ಆರೋಗ್ಯದ ಕಡೆ ತೀವ್ರವಾದ ಗಮನವನ್ನು ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯ ಹೇಗೋ ಸರಿ ಇಲ್ಲ ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀರಿ. ಆದರೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಆರೋಗ್ಯ, ಮನೆಯಲ್ಲಿರುವಂಥವರ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮಗೆ ತುಂಬ ಒತ್ತಡ ಉಂಟಾಗುವಂಥದ್ದಿದೆ. ಹಾಗಾಗಿ ನಿಮ್ಮ ಆರೋಗ್ಯದ ಜೊತೆಗೆ ಅವರ ಆರೋಗ್ಯವನ್ನು ಕೂಡ ನೋಡಿಕೊಳ್ಬೇಕು. ಅದಕ್ಕಾಗಿ ಕೆಲವೊಂದು ಶಿಸ್ತನ್ನು, ನೀತಿ ನಿಬಂಧನೆಗಳನ್ನು ಹಾಕ್ಕೊಳ್ಬೇಕು. ಎಲ್ಲಿಂದರಲ್ಲಿ ತಿನ್ನೋ ಹಾಗಿಲ್ಲ. ಹಾಗಾಗಿ ಆಹಾರ ವಿಹಾರಾದಿಗಳ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಲೇಬೇಕಾಗತ್ತೆ. ಹಾಗೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಈ ದಿನ ಬರುತ್ತೆ. ಹಾಗಾಗಿ ಈ ದಿನದಲ್ಲಿ ಕೆಲವರ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಾದ ನಿರ್ಧಾರವನ್ನು ಕೈಗೊಳ್ತೀರಿ. ಕೆಲವರ ಬಗ್ಗೆ ಕೋಪ ಇದೆ, ಕೆಲವರ ಬಗ್ಗೆ ಅಸಮಾಧಾನ ಇದೆ, ಕೆಲವರನ್ನು ಶಿಕ್ಷಿಸಬೇಕು, ಕೆಲವರನ್ನು ರಕ್ಷಿಸಬೇಕು. ಈ ರೀತಿಯ ನಾನಾ ಆಲೋಚನೆಗಳು ಕುಟುಂಬದಲ್ಲಿ ಇರುವಂಥದ್ದಿದೆ. ಹಾಗಾಗಿ ಈ ದಿನ ಸ್ವಲ್ಪ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಚಂಚಲವಾಗಿರುವಂಥ ಮನಸ್ಸು ಏನೇನೋ ಬಯಸತ್ತೆ, ಎಲ್ಲೋ ಓಡಾಡುತ್ತೆ. ಆದರೆ ಅದನ್ನು ಒಂದು ಕಡೆ ಹಿಡಿದು ಕಟ್ಟು ಹಾಕುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಈ ದಿನ ಪ್ರಪಂಚವೇ ನಿಮ್ಮ ತಲೆಯ ಮೇಲೆ ಬಿದ್ದಿದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬಂದಿದೆ. ಹಾಗಾಗಿ ನಿಮ್ಮಿಂದ ಏನೂ ಆಗದೇ ಇದ್ದರೂ ಪ್ರಪಂಚ ನಡೆಯುತ್ತೆ. ಆದರೆ ನಿಮ್ಮ ನಿರ್ವಹಣೆಯನ್ನು ನೀವೇ ಮಾಡಿಕೊಳ್ಬೇಕು. ಅದಕ್ಕಾಗಿ ಆದ್ಯತೆಯನ್ನು ಕೊಡಬೇಕು. ನಿಮ್ಮ ಬೇಕು ಬೇಡಗಳ ಬಗ್ಗೆ ಪ್ರಿಯಾರಿಟೈಸ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಪ್ರಯಾಣ ಇದ್ದರೆ ಆದಷ್ಟು ಮುಂದಕ್ಕೆ ಹಾಕಿ. ಪ್ರಯಾಣದಿಂದ ನಿಮಗೆ ಶುಭ ಇಲ್ಲ, ಲಾಭ ಇಲ್ಲ. ಅದರಲ್ಲೂ ಬೇರೆಯವರ ವಾಹನ ಏನಾದರೂ ಓಡಿಸಿದ್ರೆ ಈ ದಿನ ಸ್ವಲ್ಪ ಅವಘಡಕ್ಕೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಜೋಪಾನ. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಅಮೂಲ್ಯ ವಸ್ತುಗಳು, ದಾಖಲೆ ಪತ್ರಗಳು ಇದರ ಬಗ್ಗೆ ಕೂಡ ಒಂದು ಗಮನ ಇರಲಿ. ಹಾಗೆ ಶಿಸ್ತನ್ನು ರೂಢಿಸ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಹಾಗಾಗಿ ಈ ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ತುಂಬ ಮಮತೆ, ಒಲವು ಇರುವಂಥದ್ದು. ನಿಮ್ಮ ಪ್ರೀತಿ ಪಾತ್ರರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಿ. ನಿಮ್ಮ ಪತಿ ಇರಲಿ, ಪತ್ನಿ ಇರಲಿ, ಮಕ್ಕಳಿರಲಿ, ತಂದೆ ತಾಯಿಯಂದಿರಲಿ, ಒಡ ಹುಟ್ಟಿದವರಿರಲಿ, ನೆರೆಹೊರೆಯವರಿರಲಿ, ಅವರ ಬಗ್ಗೆ ಒಂದು ಅನುಕಂಪ, ಅನುರಾಗ ಈ ದಿನ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಸ್ವಾರ್ಥವನ್ನು ಬದಿಗಿಟ್ಟು ಅವರ ಬಗ್ಗೆ ಆಲೋಚನೆ, ಅವರ ಬಗ್ಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅವರಿಗೆ ಮಾರ್ಗದರ್ಶನ, ಅವರಿಗೆ ಒಂದು ಸಹಾಯ ಸಹಕಾರ ಇದೆಲ್ಲವೂ ಕೂಡ ಈ ದಿನ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನ ತೃಪ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ಇದೆ, ಬೇರೆಯವರ ಬೇಕು ಬೇಡಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಇದೆ. ಹಾಗಾಗಿ ಈ ದಿನ ಮನಃಶಾಸ್ತ್ರವನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಬೇರೆಯವರ ಸೈಕಾಲಜಿ ಬಹಳ ಬೇಗ ನಿಮಗೆ ಅರ್ಥವಾಗುತ್ತೆ. ಬೇರೆಯವರ ಪಲ್ಸ್ ರೇಟ್ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿನೇ ವ್ಯಕ್ತಿಗಳ ಮಧ್ಯೆ ಇರುವಂಥ ಸಂಬಂಧಗಳನ್ನು ಹೇಗೆ ಸುಧಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಕೂಡ ಬಹಳ ಸ್ಪಷ್ಟವಾಗಿ ಈ ದಿನ ನಿಮಗೆ ಗೊತ್ತಾಗಿದೆ. ಹಾಗೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳ್ತಾರೆ. ಹಾಗಾಗಿ ಹೊಟ್ಟೆ ಪಾಡಿಗಾಗಿ, ಜೀವನ ನಿರ್ವಹಣೆಗಾಗಿ, ಮುಂದಿನ ಭವಿಷ್ಯಕ್ಕಾಗಿ ಉತ್ತಮವಾದಂಥ ಕೆಲಸಗಳನ್ನು ಮಾಡಬೇಕು. ಏನನ್ನು ಮಾಡಿದ್ರೆ ಲಾಭ ಇದೆ, ಯಾವುದು ಮಾಡಿದ್ರೆ ಸಂತೋಷ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಈ ದಿನ ಆಗುತ್ತೆ. ಹಾಗಾಗಿ ಮುಂದಿನ ಭವಿಷ್ಯಕ್ಕೆ ಬೇಕಾದಂಥ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಅಗತ್ಯ ಇಲ್ಲದಂಥ ವಸ್ತುಗಳನ್ನು ನೀವು ನಿಮ್ಮ ಗೆಳೆಯರ ಜೊತೆಯಲ್ಲಿ ಸೇರಿ ಅದನ್ನು ವಿಲೆ ಮಾಡುವಂಥದ್ದು, ಅದನ್ನು ದೂರ ಇಡಬೇಕು, ಅದನ್ನು ಈ ದಿನ ಹೊರಗೆ ಹಾಕಬೇಕು ಅನ್ನುವಂಥ ವಿಚಾರಗಳು ಕೂಡ ಮನಸ್ಸಿನಲ್ಲಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ವಿಚಾರವಾಗಿ ಈ ದಿನ ಸ್ವಲ್ಪ ಬೇಸರ ಉಂಟಾಗುವಂಥದ್ದು, ಎಲ್ಲ ಒಂದು ಕಡೆ ನೋವು ದುಃಖ ಇರುತ್ತೆ. ಅವರನ್ನು
ಈ ದಿನ ಸರಿದಾರಿಗೆ ತರಬೇಕು, ಅವರ ಒಪ್ಪು ತಪ್ಪುಗಳನ್ನು ಸರಿಪಡಿಸಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಈ ದಿನ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇದೆ, ಮನೆಯವರನ್ನು ಕುಟುಂಬಸ್ಥರನ್ನು ಚೆನ್ನಾಗಿ ನೋಡ್ಕೊಳ್ತೀರಿ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ನಿಮ್ಮ ಕುಲದೇವರನ್ನು, ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂಥ ಅಡ್ಡಿ ಆತಂಕಗಳು ದೂರ ಆಗುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಬೇರೆಯವರ ಒತ್ತಡಗಳು ನಿಮ್ಮ ಅನುಭವಕ್ಕೆ ಬರುತ್ತೆ. ಅವರು ಕೊಡುವಂಥ ಕಷ್ಟ, ಅವರ ತೊಂದರೆಗಳು, ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನ, ಹಿತಶತ್ರುಗಳ ಒಂದು ತೊಂದರೆ ತಾಪತ್ರಯಗಳು ಇವೆಲ್ಲ ನಿಮ್ಮ ಅನುಭವಕ್ಕೆ ಬರುವಂಥದ್ದು ಇದೆ. ಆದರೆ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನಿಮ್ಮ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ. ಒಮ್ಮೆ ತೆಗೆದುಕೊಂಡಂಥ ನಿರ್ಧಾರವನ್ನು ಬದಲಾವಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಬೇರೆಯವರಿಗೆ ಮಣಿಯಲ್ಲ, ಒತ್ತಡಕ್ಕೆ ಒಳಗಾಗಲ್ಲ, ದಾಕ್ಷಿಣ್ಯಕ್ಕೆ ಬಲಿಯಾಗಲ್ಲ ಈ ದಿನ. ಅಂಥ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಟುಕೊಂಡಂತಹ ದಿನ ಇದು. ಹಾಗಾಗಿ ಬೇರೆಯವರ ಮಾತಿಗೆ ಹೆಚ್ಚು ಕಿವಿ ಕೊಡಬೇಡಿ, ಆದ್ಯತೆ ಕೊಡಬೇಡಿ. ಏಕೆ ಅಂತ ಹೇಳಿದ್ರೆ ಬೇರೆಯವರ ಮಾತೆ ಈ ದಿನ ನಿಮ್ಮನ್ನು ತುಂಬ ವೀಕ್ ಮಾಡುವಂಥದ್ದು, ನಿಮ್ಮಲ್ಲಿ ಭಯ ಹುಟ್ಟಿಸುತ್ತೆ, ಅಭದ್ರತೆಯನ್ನು ತರುತ್ತೆ, ಹೆದರಿಕೆಯನ್ನು ತಂದುಬಿಡುತ್ತೆ. ಹಾಗಾಗಿನೇ ಆದಷ್ಟು ಬೇರೆಯವರ ಮಾತನ್ನು ಗಮನಿಸದೆ ಕೆಲಸ ಕಾರ್ಯಗಳಲ್ಲಿ ಈಗಿರುವಂಥ ಇನ್ವಾಲ್ವ್ಮೆಂಟನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಸುಧಾರಣೆ ಇದೆ. ಮನೆಯಲ್ಲಿರುವಂಥವ್ರ ಆರೋಗ್ಯ ಕೂಡ ಸ್ವಲ್ಪ ಚೇತರಿಕೆಯಲ್ಲಿ ಇರುವಂಥದ್ದು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆಸಕ್ತಿ ಬರುವಂಥದ್ದು ನಿಮ್ಮ ಆರೋಗ್ಯ ವರ್ಧನೆಯಾದಾಗ. ಅದು ಈ ದಿನ ನಿಮ್ಮ ಜೀವನದಲ್ಲಿ ಅಂಥ ಒಂದು ಒಳ್ಳೆಯ ಉದಾಹರಣೆ ನಿಮಗಾಗಿ ಇರುವಂಥದ್ದು. ಇನ್ನು ವ್ಯಾಯಾಮ ಮಾಡಿ, ದೇವರ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಹಾಗೆ ಈ ದಿನ ಬೇರೆಯವರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಸ್ವಾರ್ಥದ ಫಲ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಲೆಕ್ಕಾಚಾರ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತಾ ಮುಂದುವರಿರಿ. ಕೆಲಸಗಳು ಯಶಸ್ವಿಯಾಗುತ್ತೆ, ವ್ಯಾಪಾರ ವ್ಯವಹಾರ ಚೆನ್ನಾಗಿರುತ್ತೆ. ಆದರೆ ಈ ಮನೆಗೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿ ತರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಎಲ್ಲೋ ಒಂದು ಕಡೆ ಅತಿಯಾಗಿ ನಂಬಿ ಮೋಸ ಹೋಗುವಂಥದ್ದು ಇದೆ. ನಿಮಗೆ ಯಾರು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ತೀರಾ ಬೇಕಾದಂಥವ್ರೆ. ಒಂದು ಕಾಲದಲ್ಲಿ ನೀವು ಅವರನ್ನು ನಂಬಿರ್ತೀರಿ, ಅವರೇ ಬೆನ್ನಿಗೆ ಚೂರಿ ಹಾಕಿರ್ತಾರೆ. ಅಂತಹ ಘಟನೆ ಮರುಕಳಿಸಬಾರ್ದು. ಅದರಿಂದ ಪಾಠವನ್ನು ಕಲ್ತ್ಕೊಂಡಿದ್ದೀರಿ, ಅದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಕಸಿವಿಸಿ ಇರುವಂಥದ್ದು, ಅಕ್ಕಿಯ ಮೇಲೆ ಆಸೆ, ನೆಂಟರ ಮೇಲೂ ಪ್ರೀತಿ ಅನ್ನುವಂಥ ಒಂದು ವಿಚಾರ ಈ ದಿನ ನಿಮಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ಏಕೆಂದರೆ ಯಾರನ್ನು ನೀವು ಬಿಟ್ಕೊಡ್ಲಿಕ್ಕಾಗಲ್ಲ, ಯಾರನ್ನು ಬಿಡಲಿಕ್ಕೂ ಕೂಡ ಅಥವಾ ಅವರನ್ನು ಕಟ್ಕೊಳ್ಳಿಕ್ಕೂ ಕೂಡ ಮನಸ್ಸಿರಲ್ಲ. ಅಂಥ ಒಂದು ಪರಿಸ್ಥಿತಿ, ವಿಲವಿಲ ಒದ್ದಾಡುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಮನಸ್ಸಿಗೆ ನೋವನ್ನು ಉಂಟು ಮಾಡಿಕೊಳ್ಬೇಡಿ, ಬೇರೆಯವರ ಮನಸ್ಸಿಗೂ ಕೂಡ ನೋವನ್ನು ತರಬೇಡಿ. ತುಂಬ ಬ್ಯಾಲೆನ್ಸ್ ಮಾಡುವಂತಹ ದಿನ, ತುಂಬ ಸೂಕ್ಷ್ಮವಾಗಿರಬೇಕು. ಹಾಗೆ ಇಲ್ಲಿ ತೀರ್ಥ ತೆಗೆದುಕೊಂಡ್ರೆ ಶೀತ, ಮಂಗಳಾರತಿ ತೆಗೆದುಕೊಂಡ್ರೆ ಉಷ್ಣ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ಬಹಳ ಸಹಮತದಲ್ಲಿ ಹದವಾಗಿ ನಿಮ್ಮ ಜೀವನವನ್ನು ನಡೆಸ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನೊಂದು ಪರಿಸ್ಥಿತಿ ನಿಮಗೆ ಬಂದೊದಗುವಂಥದ್ದೇನಿದೆ ಏನಂತ ಹೇಳಿದ್ರೆ, ಬಹಳ ದಿನಗಳಿಂದ ನಿಮ್ಮ ಒಂದು ಕಾಂಟ್ಯಾಕ್ಟ್ಗೆ ಇರದಂತಹ ಸ್ನೇಹಿತರೋ ಬಂಧುಗಳೋ ಈ ದಿನ ನಿಮ್ಮನ್ನು ಭೇಟಿ ಮಾಡುವಂಥದ್ದು, ನಿಮ್ಮ ಒಂದು ಸಂಪರ್ಕವನ್ನು ಸಾಧಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ಅಪರೂಪಕ್ಕೆ ಸಿಕ್ಕುವಂತಹ ವ್ಯಕ್ತಿಗಳಿಂದ ತುಂಬ ಸಂತೋಷ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಹೊರಾಂಗಣ ನಿಮಗೆ ತುಂಬ ಇಷ್ಟ. ಮನೆಯ ಒಳಗಿರೋದಕ್ಕಿಂತ ಹೊರಗೆ ಇರಬೇಕು. ಸುತ್ತಾಟ, ಪ್ರಯಾಣ, ಮಿತ್ರರ ಭೇಟಿ, ಬಂಧುಗಳನ್ನು ಈ ದಿನ ಮಾತಾಡಿಸುವಂಥದ್ದು, ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡುವಂಥದ್ದು, ಇವೆಲ್ಲ ತುಂಬ ಇಷ್ಟವಾಗುವಂಥ ಕೆಲಸ ಕಾರ್ಯಗಳು. ಹಾಗೆ ಈ ದಿನ ತುಂಬ ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ಮನೆಯ ಒಳಗಿನ
ಜನರನ್ನು, ಅವರ ಬೇಕು ಬೇಡಗಳನ್ನು ಕೂಡ ಈ ದಿನ ನೀವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವನ್ನು ಹಾಕಿದಾಗೆ ಮನೆಯಿಂದ ಅಪವಾದಗಳು ಬರುತ್ತೆ, ಕಿರಿಕಿರಿಗಳು ಬರುತ್ತೆ, ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಎರಡಕ್ಕೂ ಒಂದು ನಿರ್ದಿಷ್ಟವಾದ ಸಮಯವನ್ನು ಕೊಡಿ, ಕ್ವಾಲಿಟಿ ಟೈಮನ್ನು ಕೊಡಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಜೀವನ ನಿಮ್ಮ ಕೈಲಿರುತ್ತೆ. ನಿಮ್ಮ ಜಾಣತನ, ನಿಮ್ಮ ಬುದ್ಧಿವಂತಿಕೆ ಈ ದಿನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶಗಳಿದೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೂ ಕೂಡ ಒಳ್ಳೆಯ ಅವಕಾಶ ಈ ದಿನ ಇದೆ. ಸೂಕ್ತವಾದ ವೇದಿಕೆ ಇದೆ. ಇದನ್ನು ಬಳಕೆ ಮಾಡಿಕೊಳ್ಳಿ, ಸದ್ಬಳಕೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ, ಮಿಶ್ರ ಫಲಗಳನ್ನು ಚಂದ್ರ ತರ್ತಾನೆ. ಹಾಗಾಗಿನೇ ಯಾವುದೇ ವಿಚಾರಕ್ಕೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಪರಿಶುದ್ಧವಾದ ಹಾಲಿನಲ್ಲಿ ಒಂದೇ ಒಂದು ತೊಟ್ಟು ಮಜ್ಜಿಗೆಯನ್ನು, ಮೊಸರನ್ನು, ವಿಷವನ್ನು ಬೆರೆಸಿದ್ರೂ ಕೂಡ ಅದು ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಂಡು ಬಿಡುತ್ತೆ. ಹಾಗಾಗಿನೇ ಆ ಹಾಲು ಬೇರೆ ರೂಪಾಂತರ ಹೊಂದುವಂಥದ್ದು. ಹಾಗಾಗಿ ತಿಳಿಯಾಗಿರುವಂಥ ನಿಮ್ಮ ಮನಸ್ಸಿನಲ್ಲಿ ಬೇರೆಯವರು ಈ ದಿನ ಯಾವುದೇ ರೀತಿಯ ಒಂದು ವಿಷ ಬೀಜವನ್ನು ಬಿತ್ತಿದ್ರೂ ಕೂಡ, ನಿಮಗೆ ಇಷ್ಟ ಇಲ್ಲದಂತಹ ಒಂದು ವಿಚಾರವನ್ನು ಗಮನಕ್ಕೆ ತಂದರೂ ಕೂಡ ಮನಸ್ಸು ವಿಚಲಿತವಾಗುತ್ತೆ, ಚಂಚಲ ಆಗಿಬಿಡುತ್ತೆ, ಏಕಾಗ್ರತೆ ತಪ್ಪತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥ ಸಾಧ್ಯತೆಗಳು ಇದರಿಂದ ಉಂಟಾಗುತ್ತೆ. ಹಾಗಾಗಿ ಬಹಳ ಬೇಗ ಈ ದಿನ ನಿಮ್ಮ ಒಂದು ವೀಕ್ ಮೈಂಡನ್ನು ಬೇರೆಯವರು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥದ್ದು ಇದೆ, ಅವರಿಗೆ ಲಾಭ ಆಗಿಬಿಡುತ್ತೆ. ಹಾಗಾಗಿ ಈ ದಿನ ಬಹಳ ಬಲಿಷ್ಠವಾದ ಮನಸ್ಸನ್ನು ಇಟ್ಕೊಳ್ಬೇಕು. ಹೊರ ನೋಟಕ್ಕಾದರೂ ಕೂಡ ನೀವು ಸಮರ್ಥರಾಗಿದ್ದೀರಿ ಅನ್ನುವಂಥದ್ದನ್ನು ತೋರ್ಪಡಿಸ್ಕೊಳ್ಬೇಕು. ಈ ದಿನದಲ್ಲಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಬೇಕು. ಹಿತಶತ್ರುಗಳ ಕೈವಾಡ, ಅವರ ಒಂದು ಕೈ ಚಳಕ ನಡೆಯದಂತೆ ಈ ದಿನ ನೋಡ್ಕೊಳ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಒಂದು ಅನುಭವ, ಬುದ್ಧಿವಂತಿಕೆ ಇದನ್ನು ಸಮಯೋಚಿತವಾಗಿ ಬಳಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಬೇರೆಯವರು ನಿಮ್ಮನ್ನು ಆಟ ಆಡಿಸ್ಬಿಡ್ತಾರೆ, ಬೇರೆಯವರು ಒತ್ತಡ ತರ್ತಾರೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಒಳ್ಳೆಯ ಅವಕಾಶಗಳಿದೆ. ಅದರಲ್ಲೂ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗುವಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಬಂಡವಾಳ ತೊಡಗಿಸ್ಬೇಕು, ವ್ಯಾಪಾರದ ವಿಸ್ತರಣೆ ಆಗಬೇಕು, ಇತ್ಯಾದಿ ವಿಚಾರಗಳಲ್ಲಿ ವಿಸ್ತರಣೆಗೆ ಅವಕಾಶಗಳಿದೆ. ಕೃಷಿ ಚಟುವಟಿಕೆಗಳಿರಲಿ, ಯಂತ್ರೋಪಕರಣಗಳನ್ನು ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಅಥವಾ ಬೇರೆ ಯಾವುದೇ ರೀತಿಯ ಸಾಮಗ್ರಿಗಳನ್ನು ಮನೆಗೆ ಖರೀದಿ ಮಾಡಿ ತರಬೇಕು ಅನ್ನುವಂಥ ವಿಚಾರಗಳಿದೆ. ಯೋಗ ಇದೆ, ಕೈಯಲ್ಲಿ ಕಾಸು ಇದೆ. ಆದರೆ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಬೇಕು. ಒಬ್ಬರಲ್ಲ, ಇಬ್ಬರ ಸಲಹೆ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.